Morning to one and all. This is your Lokesh. So today we are going to discuss the fourth module, that is in microfinance. ಸೊ ತುಂಬಾ ಕ್ಲಾಸಸ್ ಮಿಸ್ ಆಗಿರೋದ್ರಿಂದ ಕಾಲೇಜಲ್ಲಿ ಸ್ಪೋರ್ಟ್ಸ್ ಇವೆಂಟ್ಸ್ ಇರೋದ್ರಿಂದ ಅಥವಾ ಕೆಲವೊಂದು ಈವೆಂಟ್ಸ್ ಗಳಿಂದ ಕ್ಲಾಸಸ್ ಸರಿಯಾಗಿ ಸಿಗದೆ ಇರೋ ಕಾರಣ ಸೊ ಈ ಒಂದು ಫೋರ್ತ್ ಮಾಡ್ಯೂಲ್ ಮತ್ತೆ ಫಿಫ್ತ್ ಮಾಡ್ಯೂಲ್ ನಾನು ನಿಮಗೆ ಝೂಮ್ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಲಿಂಕ್ ನ ಕಳ್ಸಿಕೊಡ್ತೀನಿ. ಸೊ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ಅಂಡ್ ನಾನು ಈ ಒಂದು ಫೋರ್ತ್ ಚಾಪ್ಟರ್ ಮತ್ತು ಫಿಫ್ತ್ ಚಾಪ್ಟರ್ ಹಾರ್ಡ್ ಕಾಪಿ ಅಥವಾ ಸಾಫ್ಟ್ ಕಾಪಿ ನಿಮಗೆ ನೋಟ್ಸ್ ಯಾವುದೇ ರೀತಿನಲ್ಲೂ ಗ್ರೂಪ್ ಅಲ್ಲಿ ಸೆಂಡ್ ಮಾಡೋದಿಲ್ಲ. ಸೊ ಜಸ್ಟ್ ವಿ ಹ್ಯಾವ್ ಟು ಸಿ ದ ಯೂಟ್ಯೂಬ್ ಚಾನಲ್ ಅಂಡ್ ಯು ಹ್ಯಾವ್ ಟು ರೈಟ್ ಡೌನ್ ದ ನೋಟ್ಸ್ and you have to prepare for the examination. Okay, so why I am telling in the sense, because these two modules are very important in the examination point of view. Okay, so each and every question will be very important, because there most of the questions will be repeated in these two modules in the examination. So ಅದಕ್ಕಾಗಿ ನಾನು ಈ ಒಂದು ಫೋರ್ತ್ ಮಾಡ್ಯೂಲ್ ಮತ್ತೆ ಫಿಫ್ತ್ ಮಾಡ್ಯೂಲ್ ನೀವು ಏನ್ ಓದ್ಕೋಬೇಕು ಅನ್ಕೊಂಡಿದ್ದೀರೋ ಸೊ ಅದನ್ನ ಲಿಸ್ಟ್ ಔಟ್ ಅಥವಾ ರೈಟ್ ಡೌನ್ ಮಾಡಿಕೊಂಡು ಅದನ್ನ ದಯವಿಟ್ಟು ಓದ್ಕೊಳ್ಳಿ. ಸೊ ಈ ಒಂದು ಇನ್ಕನ್ವೀನಿಯನ್ಸ್ ಇಂದ ನಾನು ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಕ್ಲಾಸಸ್ ಮಾಡಿ ಹಾಕ್ತೀನಿ. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ದ ಫೋರ್ತ್ ಮಾಡ್ಯೂಲ್, ದಟ್ ಈಸ್ ದ ಕಂಪ್ಲೀಟ್ಲಿ ರಿಲೇಟೆಡ್ ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಸೊ ಜನರಲಿ ವಿ ನೋ ದಟ್ ಸಂಘಗಳು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಸೊ ನಿಮ್ಮ ವಿಲೇಜಸ್ ಅಲ್ಲಿ ಅಥವಾ ನಿಮ್ಮ ಸಿಟೀಸ್ ನಲ್ಲಿ ಅಥವಾ CMC ಅಥವಾ ಪಂಚಾಯತ್ ಲೆವೆಲ್ ಅಲ್ಲಿ ಶ್ರೀ ಶಕ್ತಿ ಸಂಘ ಅಥವಾ ಧರ್ಮಸ್ಥಳ ಸಂಘ ಈ ರೀತಿನಲ್ಲಿ ನೀವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ನೋಡಿರ್ತೀರಾ. ಓಕೆ, ಸೊ ಆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮಿನಿಮಮ್ ನಾವು ಅಬ್ಸರ್ವ್ ಮಾಡಿದ ಹಾಗೆ 14 to 20 or 15 to 20 ಗ್ರೂಪ್ ಮೆಂಬರ್ಸ್ ದೇ ವಿಲ್ ಕಮ್ ಟುಗೆದರ್ ಟು ಅಚೀವ್ ದ ಕಾಮನ್ ಗೋಲ್. ಲೋನ್ಸ್ ನ ತಗೊಳ್ಳೋದಾಗ್ಲಿ ಅಥವಾ ಲೋನ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಾಗ್ಲಿ ಅಥವಾ ವೀಕ್ಲಿ ಏನಾದ್ರೂ ರೀಪೇಮೆಂಟ್ ಮಾಡೋದಾಗ್ಲಿ ಅಥವಾ ಡೈಲಿ ರೀಪೇಮೆಂಟ್ ಮಾಡೋದಾಗ್ಲಿ ಅಥವಾ ಮಂತ್ಲಿ ರೀಪೇಮೆಂಟ್ ಮಾಡೋದಾಗ್ಲಿ, ಈ ರೀತಿನಲ್ಲಿ ಅವ್ರೇ ಅಂದ್ರೆ ಆ ಗ್ರೂಪ್ ಅಲ್ಲಿರೋ ಮೆಂಬರ್ಸ್ನೇ ಲೋನ್ಸ್ ಮುಖಾಂತರ ಅಥವಾ ಲೋನ್ಸ್ ನ ತಗೊಂಡು ಕೆಲವೊಂದು ಏಜೆನ್ಸೀಸ್ ಅಥವಾ ಕೆಲವೊಂದು ಸಂಘಗಳಿಗೆ ಹೆಡ್ ಇರ್ತಾರೆ. ಸೊ ಆ ಒಂದು ಹೆಡ್ಗೆ ಸೊ ಎವರಿ ಡೇ ಅಥವಾ ರಿಜಿಸ್ಟರ್ಸ್ ನ ಮೇಂಟೈನ್ ಮಾಡ್ಕೊಂಡು ಲೋನ್ಸ್ ನ ರೀಪೇಮೆಂಟ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಈ ರೀತಿ ರೀಪೇಮೆಂಟ್ ಮಾಡೋದ್ರಿಂದ ತುಂಬಾ ಜನ ಅಥವಾ ತುಂಬಾ ವುಮೆನ್ ಎಂಟರ್ಪ್ರಿನರ್ಸ್ ಅಥವಾ ತುಂಬಾ ಹೆಣ್ಣು ಮಕ್ಕಳು ಈ ಒಂದು ಗ್ರೂಪ್ ನಲ್ಲಿ ಮೆಂಬರ್ಸ್ ಆಗಿರ್ತಾರೆ. ಓಕೆ, ಸೊ ಹಿಯರ್ ವೆನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದ ಮೀನಿಂಗ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ದಟ್ ಈಸ್ ದ ಕೇಸ್. ಹಿಯರ್ ಯು ಅಬ್ಸರ್ವ್ ದ ಕಾನ್ಸೆಪ್ಟ್, ದಟ್ ಈಸ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಏನು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್? ಸೊ ಎಕ್ಸಾಂಪಲ್ ಹೇಳಿದೀನಿ. ಸೊ ಯಾವ ರೀತಿನಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಂದ್ಬಿಟ್ಟು ಫಾರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಡಿಸ್ಕಷನ್ ಮಾಡೋಣ. ನಾವು ಹಿಯರ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳಿದ್ರೆ ಜನರಲಿ ವಿ ಸೇ ದಟ್ SHG. ಓಕೆ, ಸೊ ಅಕ್ರೋನಿಮ್ ಏನಂತ ಹೇಳಿದ್ರೆ ದಟ್ ಈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಟ್ ಈಸ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಹೂ ಕಮ್ ಟುಗೆದರ್ ಟು ಅಚೀವ್ ದ ಕಾಮನ್ ಗೋಲ್ ಆರ್ ಅಡ್ರೆಸ್ ದ ಶೇರ್ಡ್ ನೀಡ್. ಸೊ ಯಾವ ರೀತಿನಲ್ಲಿ ತುಂಬಾ ಜನಕ್ಕೆ ನೀಡ್ ಇರುತ್ತೋ ಆ ಕಾಮನ್ ಗೋಲ್ ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಅವರವರೇ ಒಂದು ಗ್ರೂಪ್ ನ ಫಾರ್ಮೇಶನ್ ಮಾಡ್ಕೊಂಡು ಅವರೇ ಅಂದ್ರೆ ಆ ಒಂದು ಗ್ರೂಪ್ ನಲ್ಲಿ ಇರೋರಿಗೆ ಹೆಲ್ಪ್ ಮಾಡ್ಕೊಳ್ತಾರೆ. ಓಕೆ, ಸೊ ಲೋನ್ಸ್ ನ ತಗೊಳ್ಳೋದಾಗ್ಲಿ ಅಥವಾ ಲೋನ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಒಬ್ರಿಗೊಬ್ರು ಹಣಕಾಸು ಸಹಾಯ ಮಾಡ್ಕೊಳ್ಳೋದಾಗ್ಲಿ, ಈ ತರ ಕಾಮನ್ ಗೋಲ್ಸ್ ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ಒಂದು ಗ್ರೂಪ್ಸ್ ನ ಫಾರ್ಮೇಶನ್ ಮಾಡ್ಕೊಳ್ತಾರೆ. ಸೊ ಅದನ್ನ ನಾವೇನಂತ ಕರಿತೀವಿ? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಟ್ ಈಸ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಸೊ ಇಂಡಿವಿಜುವಲ್ಸ್ ಬಂದ್ಬಿಟ್ಟು ಈ ಗ್ರೂಪ್ ನ ಫಾರ್ಮೇಶನ್ ಮಾಡಿದಾಗ ದಟ್ ಇಸ್ ಕಾಲ್ಡ್ ಆಸ್ ದ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಹೂ ಕಮ್ ಟುಗೆದರ್ ಟು ಅಚೀವ್ ದ ಕಾಮನ್ ಗೋಲ್. ಸೊ ಆ ಗ್ರೂಪ್ ಅಲ್ಲಿ ಇರೋ ಮೆಂಬರ್ಸ್ಗೆ ಸಿಮಿಲರ್ ಅಥವಾ ಕಾಮನ್ ಗೋಲ್ ಇರುತ್ತೆ. ಡೆಫಿನೆಟ್ಲಿ ಈ ಒಂದು ಕ್ವಶನ್ ನ ನಿಮಗೆ 2 marks ಗೆ ಕಂಪಲ್ಸರಿ ಕೇಳ್ತಾರೆ. ವಾಟ್ ಈಸ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು. ಹಿಯರ್ ದ ಜನರಲಿ ದಿಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆರ್ ಫಾರ್ಮ್ಡ್ ಬೈ ವುಮೆನ್ ಅಥವಾ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಟು ಆಕ್ಸೆಸ್ ದ ಫೈನಾನ್ಷಿಯಲ್ ಸರ್ವಿಸಸ್. ಇಲ್ಲಿ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಅಂತ ಹೇಳಿದ್ರೆ ಈ ಒಂದು ಗ್ರೂಪ್ ಆಫ್ ಕಮ್ಯುನಿಟೀಸ್ಗೆ ಹಣಕಾಸು ಅಥವಾ ಫೈನಾನ್ಷಿಯಲ್ ಆಗಿ ಅವರಿಗೆ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಸೊ ಬ್ಯಾಂಕ್ಸ್ ಅಲ್ಲಿ ಲೋನ್ ತಗೊಳ್ಳೋದಾಗ್ಲಿ, ಬ್ಯಾಂಕ್ಸ್ ಗೆ ಹೋಗೋದಾಗ್ಲಿ, ಸೊ ಈ ರೀತಿನಲ್ಲಿ ಅನ್ಡಿಸರ್ವ್ಡ್ ಪೀಪಲ್ ಅಥವಾ ಬ್ಯಾಕ್ ಗ್ರೌಂಡ್, ಸೊ ಯಾವ ರೀತಿನಲ್ಲಿ ಯಾವ ಕಮ್ಯುನಿಟಿಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವಿಸಸ್ ಸರಿಯಾಗಿ ಸಿಗ್ತಿರೋಲ್ವೋ ಅಂತಹ ಒಂದು ವುಮೆನ್ಸ್
ಒಂದು ಗ್ರೂಪ್ ಮಾಡ್ಕೊಳ್ಳೋದಾಗ್ಲಿ, ಆ ಗ್ರೂಪ್ ಮಾಡ್ಕೊಳ್ಳೋದ್ರಿಂದ ಅದನ್ನ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತಹ ಒಂದು ವುಮೆನ್ಸ್ ಬಂದ್ಬಿಟ್ಟು ಫಾರ್ಮ್ ಮಾಡ್ಕೊಂಡ್ರೆ, ಗ್ರೂಪ್ ಫಾರ್ಮೇಶನ್ ಮಾಡ್ಕೊಂಡ್ರೆ ಅದನ್ನ ನಾವು ಏನಂತ ಕರಿತೀವಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಮ್ಯಾಕ್ಸಿಮಮ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ಮೆಂಟ್ಸ್ ಆಲ್ಸೋ ಸಪೋರ್ಟ್ ದೀಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಟು ಅಪ್ಲಿಫ್ಟ್ ಅಂಡ್ ಡೆವಲಪ್ ದೇರ್ ಸೋಷಿಯಲ್ ಸ್ಟೇಟಸ್. ಓಕೆ, ಸೊ ಈ ರೀತಿನಲ್ಲಿ ಫೈನಾನ್ಷಿಯಲ್ ಸರ್ವಿಸ್ ಕೊಡೋದಾಗ್ಲಿ ಅಥವಾ ಟ್ರೈನಿಂಗ್ಸ್ ನ ಕೊಡೋದಾಗ್ಲಿ ಅಂಡ್ ಸಪೋರ್ಟ್ ಕೊಡೋದಾಗ್ಲಿ ಮಾಡುತ್ತೆ. ಓಕೆ, ಸೊ ಜನರಲ್ ಆಗಿ ದೀಸ್ ಗ್ರೂಪ್ ಯೂಶಲಿ ಕನ್ಸಿಸ್ಟ್ 10 to 20 ಮೆಂಬರ್ಸ್. ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ 10 ರಿಂದ 20 ಮೆಂಬರ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಸೊ ಇದನ್ನ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ವಿ ಸಿ ಡಿಸ್ಕಷನ್ ಮಾಡೋದಾದ್ರೆ, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ 12 ಆರ್ 5 ಮಾರ್ಕ್ಸ್. ಸೊ 12 ಮಾರ್ಕ್ಸ್ ಗಾಗ್ಲಿ ಅಥವಾ 5 ಮಾರ್ಕ್ಸ್ ಗಾಗ್ಲಿ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಬೇಕಾಗುತ್ತೆ. ಓಕೆ, ಲೆಟ್ ಸಿ ದ ಕಾನ್ಸೆಪ್ಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಓಕೆ, ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಕ್ರೋನಿಮ್ ಹೇಳಿದ್ದೀವಿ. ಸೊ ದಿಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೇಜರ್ಲಿ ಫಾರ್ಮ್ಡ್ ಬೈ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಆರ್ ವುಮೆನ್ಸ್ ಅಂತ ಹೇಳ್ಬಿಟ್ಟು ನಾವು ಪ್ರೀವಿಯಸ್ ಮೀನಿಂಗ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸ್ಪೆಸಿಫಿಕ್ ಪ್ಯಾಟ್ರನ್ ಏನು ಅಂತ ಹೇಳಿದ್ರೆ, ಆರ್ ಫಂಕ್ಷನ್ಸ್ ಏನು ಅಂತ ಹೇಳಿದ್ರೆ, ಅಥವಾ ಎಲಿಮೆಂಟ್ಸ್ ಅಥವಾ ಸ್ಟೇಜಸ್ ಅಂತಾನೆ ಹೇಳ್ಬೋದು, ಅಥವಾ ಸಿಗ್ನಿಫಿಕೆನ್ಸಸ್ ಅಂತಾನೆ ಹೇಳ್ಬೋದು. ಸೊ ಯಾವ್ದನ್ನ ಕೇಳಿದ್ರೆ ಇದೇ ಆನ್ಸರ್ ಬರುತ್ತೆ. ಸೊ ಯಾವ ರೀತಿನಲ್ಲಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಂದ್ಬಿಟ್ಟು ಫಾರ್ಮೇಶನ್ ಆಗತ್ತೆ. ಓಕೆ, ಸೊ ಲೆಟ್ ಸಿ. ಸೊ ನಿಮಗೆ ಈಗಾಗಲೇ ಗೊತ್ತಿದ್ದಂಗೆ 10 to 20 ಮೆಂಬರ್ಸ್ ಈ ಗ್ರೂಪ್ ನಲ್ಲಿ ಇರ್ತಾರೆ. ಸೊ ಮ್ಯಾಕ್ಸಿಮಮ್ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಅಥವಾ ವುಮೆನ್ಸ್ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಫಾರ್ಮೇಶನ್ ಮಾಡ್ತಾರೆ. ಸೊ ಜನರಲಿ ದಟ್ ಈಸ್ ದ ಕೇಸ್, ದಟ್ ಈಸ್ ದ ಪ್ರಿನ್ಸಿಪಲ್. ಫಸ್ಟ್ ಬಂದ್ಬಿಟ್ಟು ಫಾರ್ಮೇಶನ್ ಬಗ್ಗೆ ಮಾತಾಡ್ತಾರೆ. ಮೆಂಬರ್ಸ್ ಕಮ್ ಟುಗೆದರ್ ಟು ಫಾರ್ಮ್ ಎ ಗ್ರೂಪ್ ಆಫ್ ಮೆಂಬರ್ಸ್. ಯಾವ ಟೈಪ್ ಆಫ್ ಮೆಂಬರ್ಸ್ ಕಮ್ ಟುಗೆದರ್ ಟು ಫಾರ್ಮ್ ಎ ಗ್ರೂಪ್ ಆಫ್ ಮೆಂಬರ್ ಅಂತ ಹೇಳಿದ್ರೆ, ಕಾಮನ್ ಗೋಲ್ಸ್ ಇರುತ್ತಲ್ವಾ? ಸೊ ಕಾಮನ್ ಗೋಲ್ಸ್ ಇರೋ ಒಂದು ವುಮೆನ್ಸ್ ಬಂದ್ಬಿಟ್ಟು ಈ ಒಂದು ಗ್ರೂಪ್ ನ ಫಾರ್ಮೇಶನ್ ಮಾಡ್ತಾರೆ. ಯೂಶಲಿ ಎಷ್ಟು ನಂಬರ್ ಆಫ್ ಮೆಂಬರ್ಸ್ ಇರ್ತಾರೆ ಅಂತಂದ್ರೆ 10 to 20 ಮೆಂಬರ್ಸ್ ಇರ್ತಾರೆ. ಓಕೆ, ನೆಕ್ಸ್ಟ್ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಹೇಳಿದ್ರೆ, ಗ್ರೂಪ್ ರಿಜಿಸ್ಟರ್ ವಿತ್ ಲೋಕಲ್ ಆರ್ಗನೈಸ್ಡ್ ಆರ್ ಬ್ಯಾಂಕ್. ಸೊ ಧರ್ಮಸ್ಥಳ ಬ್ಯಾಂಕ್ ಅಥವಾ ಧರ್ಮಸ್ಥಳ ಸಂಘ ಬಂದ್ಬಿಟ್ಟು ನಾರ್ಮಲ್ ಆಗಿ ನಮ್ಮ CMC ಕೋಲಾರ CMC ನಲ್ಲಿ ನಮ್ಮ ಏರಿಯಾನಲ್ಲಿ ಇರೋರು ಈ ಒಂದು ಶ್ರೀ ಶಕ್ತಿ ಸಂಘ ಧರ್ಮಸ್ಥಳ ಸಂಘ ಯಾವ ಅಕೌಂಟ್ ಓಪನ್ ಮಾಡಿದ್ದಾರೆ, ಅದು ಧರ್ಮಸ್ಥಳ ಸಂಘದಿಂದ ಲೋನ್ಸ್ ಕೊಡ್ಬೇಕಂತ ಹೇಳಿದ್ರೆ ಎಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂದ್ರೆ DCC ಬ್ಯಾಂಕ್ ಅಲ್ಲಿ ಅವರು ಲೋನ್ಸ್ ತಗೊಂಡು ಕಟ್ತಾರೆ. ಸೊ ಅದಕ್ಕೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇಸ್ ಮೇಲೆ ರಿಜಿಸ್ಟರ್ ಮಾಡ್ಕೊಂಡಿದ್ದು ಒಂದು ರಿಜಿಸ್ಟರ್ ಬುಕ್ ಇರುತ್ತೆ. ಆ ರಿಜಿಸ್ಟರ್ ಅಲ್ಲಿ ಗ್ರೂಪ್ ಮೆಂಬರ್ಸ್ ಎಷ್ಟು ಪೇ ಮಾಡ್ತಾರೆ, ಯಾವಾಗ ಪೇ ಮಾಡ್ತಾರೆ, ಮಂತ್ಲಿ ಪೇ ಮಾಡ್ತಾರ, ಡೇ ಪೇ ಮಾಡ್ತಾರ, ವೀಕ್ಲಿ ಪೇ ಮಾಡ್ತಾರೆ, ಎಲ್ಲ ಮೆನ್ಷನ್ ಮಾಡ್ಕೊಂಡು ಒಂದು ಸರಿ ವಾರಕ್ಕೊಂದು ಸರಿ ಅಥವಾ ಡೈಲಿ ಈ ತರ ರೀಪೇಮೆಂಟ್ ಮಾಡ್ತಾ ಇರ್ತಾರೆ. ಸೊ ದಟ್ಸ್ ವೈ ದ ರಿಜಿಸ್ಟ್ರೇಷನ್, ದ ಗ್ರೂಪ್ ರಿಜಿಸ್ಟರ್ ವಿತ್ ದ ಲೋಕಲ್ ಆರ್ಗನೈಸ್ಡ್ ಆರ್ಗನೈಸೇಷನ್ ಆರ್ ಬ್ಯಾಂಕ್ ಜೊತೆಗೆ ಅಥವಾ ಲೋಕಲ್ ಆರ್ಗನೈಸೇಷನ್ ಒಂದು ಏಜೆನ್ಸಿ ಮುಖಾಂತರ ರಿಜಿಸ್ಟ್ರೇಷನ್ ಆಗಿರ್ತಾರೆ. ಅಂಡ್ ಸೇವಿಂಗ್ ಯಾವ ರೀತಿನಲ್ಲಿ ಸೇವಿಂಗ್ಸ್ ಅಂತ ಹೇಳಿದ್ರೆ, ಇಲ್ಲಿ ವುಮೆನ್ ಆರ್ ದ ಮೆಂಬರ್ಸ್ ಆಫ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ದೀಸ್ ಮೆಂಬರ್ಸ್ ಕಾಂಟ್ರಿಬ್ಯೂಟ್ ರೆಗ್ಯುಲರ್ ಸೇವಿಂಗ್ಸ್, ರೆಗ್ಯುಲರ್ ಆಗಿ ವಾರ ಅಥವಾ ಡೈಲಿ ಅಥವಾ ಮಂತ್ಲಿ ರೆಗ್ಯುಲರ್ ಆಗಿ ಸೇವಿಂಗ್ಸ್ ಮಾಡ್ತಾ ಇರ್ತಾರೆ. ಓಕೆ, ವಿಚ್ ಆರ್ ಕಲೆಕ್ಟೆಡ್ ಅಂಡ್ ರೆಕಾರ್ಡೆಡ್. ಸೊ ಎಷ್ಟು ಪೇ ಮಾಡ್ತಾರೆ ಅವರು, ಆ ಒಂದು ಗ್ರೂಪ್ ಅಲ್ಲಿ ಒಬ್ಬ ಲೀಡರ್ ಅಂತ ಇರ್ತಾರೆ. ಆ ಲೀಡರ್ ಬಂದ್ಬಿಟ್ಟು ಅವ್ರ ಸಿಗ್ನೇಚರ್ ತಗೊಳ್ಳೋದು, ತಗೊಳ್ಳೋದು ಅಥವಾ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ರೆಕಾರ್ಡ್ ಮಾಡ್ಕೊಳ್ತಾ ಬರ್ತಾರೆ. ಓಕೆ, ಸೊ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೀಟಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋದಾಗ್ಲೆ ರೆಗ್ಯುಲರ್ ಮೀಟಿಂಗ್ಸ್ ಯೂಶಲಿ ಮಂತ್ಲಿ ಟ್ವೈಸ್ ಮಾಡ್ಕೊಳ್ತಾರೆ ಅಥವಾ ವೀಕ್ಲಿ ಮಾಡ್ತಾರೆ. ಓಕೆ, ಆರ್ ಹೆಲ್ಡ್ ಟು ಡಿಸ್ಕಸ್ ದ ಇಶ್ಯೂಸ್ ಅಂಡ್ ಶೇರ್ ದ ಎಕ್ಸ್ಪೀರಿಯನ್ಸಸ್ ಅಂಡ್ ಮೇಕ್ ದ ಡಿಸಿಷನ್ಸ್. ಸೊ ಇನ್ ಕೇಸ್ ಸಂಘದಲ್ಲಿ ಯಾರಾದ್ರೂ ಸರಿಯಾಗಿ ಪೇ ಮಾಡ್ತಿಲ್ಲ ಅಂತ ಹೇಳಿದ್ರೆ ಏನ್ ಇಶ್ಯೂಸ್ ಇದೆ ಅದನ್ನೆಲ್ಲ ಡಿಸ್ಕಷನ್ ಮಾಡ್ತಾರೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೀಟಿಂಗ್ ಅಲ್ಲಿ. ಸೊ ದಟ್ಸ್ ವೈ ದೇ ಕಮ್ ಟುಗೆದರ್ ಟು ಶೇರ್ ದ ಕಾಮನ್ ಗೋಲ್ಸ್ ಟು ಅಚೀವ್ ದೇರ್ ನೀಡ್ಸ್. ಓಕೆ, ಸೊ ಏನಾದ್ರೂ ಇಶ್ಯೂಸ್ ಇದ್ರೆ ಆ ಒಂದು ಮೀಟಿಂಗ್ಸ್ ಅಲ್ಲಿ ಜನರಲೈಸ್ ಆಗಿ ಅಥವಾ ಅದು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ನಲ್ ಲೆಂಡಿಂಗ್. ಓಕೆ, ಇಂಟರ್ನಲ್ ಲೆಂಡಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಮೆಂಬರ್ಸ್ ಕ್ಯಾನ್ ಆಕ್ಸೆಸ್ ದ ಲೋನ್ ಫ್ರಮ್ ದ ಗ್ರೂಪ್ಸ್ ಸೇವಿಂಗ್ಸ್ ಅಂಡ್ ವಿತ್ ಇಂಟ್ರೆಸ್ಟ್ ರೇಟ್ಸ್ ಡಿಸೈಡೆಡ್ ಬೈ ದಿ ಗ್ರೂಪ್. ಸೊ ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳಿದ್ರೆ ದೇ ಆರ್ ಕಮ್ ಟುಗೆದರ್ ಟು ಫಾರ್ಮ್ ಎ ಸಮ್ ಗ್ರೂಪ್. So that group members will going to share the common goals and financially they will be going to help to the each other ಅಂತ ಹೇಳ್ತೀವಿ. ಇನ್ ಕೇಸ್ ಆ ಗ್ರೂಪ್ ಮೆಂಬರ್ಸ್ ಅಲ್ಲೇ ಯಾರಿಗಾದ್ರೂ ಅಮೌಂಟ್ ಬೇಕು ಅಂತ ಹೇಳಿದ್ರೆ ಬೇಸ್ಡ್ ಆನ್ ದ ಕನ್ಸೆಂಟ್ ಗಿವನ್ ಬೈ ದ ಆಲ್ ಗ್ರೂಪ್ ಮೆಂಬರ್ಸ್ ದೇ ವಿಲ್ ಬಿ ಗೋಯಿಂಗ್ ಟು ಇಶ್ಯೂ ಅಂಡ್ ಡಿಸ್ಟ್ರಿಬ್ಯೂಟ್ ದ ಮನಿ ಟು ದ ರಿಕ್ವೈರ್ಡ್ ಗ್ರೂಪ್ ಮೆಂಬರ್.
ಓಕೆ, ಅದೇ ಗ್ರೂಪ್ ನಲ್ಲಿರುವ ಒಬ್ಬ ವುಮೆನ್ಗೆ ಏನಾದ್ರು ಅಮೌಂಟ್ ಬೇಕು ಅಂತ ಹೇಳಿದ್ರೆ ಗ್ರೂಪ್ ಮೆಂಬರ್ಸ್ ಎಲ್ಲ ಮಾತಾಡ್ಕೊಂಡು ಎಷ್ಟು ಇಂಟ್ರೆಸ್ಟ್ ಗೆ ಇವ್ರಿಗೆ ಲೋನ್ ಕೊಡಬಹುದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಲೋನ್ಸ್ ನ ಲೆಂಡ್ ಮಾಡ್ತಾರೆ. ಓಕೆ, ಸೊ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಏನಿರೋದಿಲ್ಲ, ಸೊ ಆ ಒಂದು ಸ್ಯಾಟಿಸ್ಫಾಕ್ಷನ್ ಅಥವಾ ನೀಡ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಗ್ರೂಪ್ ಮೆಂಬರ್ಸ್ ಏನಿರ್ತಾರೋ ಅವ್ರು ಡಿಸೈಡ್ ಮಾಡಿ ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್ ಗೆ ಅಮೌಂಟ್ಸ್ ನ ಲೆಂಡ್ ಮಾಡ್ತಾರೆ. ಹಾಗಾಗಿ ಆ ಅಮೌಂಟ್ ನ ರೀಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಮಾಡಬಹುದು, ವಿತ್ ಇಂಟ್ರೆಸ್ಟ್ ನ ಎಲ್ಲರೂ ಜನರಲ್ ಆಗಿ ಇಂಟ್ರೆಸ್ಟ್ ತಗೊಂತಾರೆ. ಸೊ ದಟ್ಸ್ ವೈ ದ ರೀಪೇಮೆಂಟ್ ಪ್ರಿನ್ಸಿಪಲ್ ಇಯರ್, ದ ಲೋನ್ ರೀಪೇಮೆಂಟ್ ಆರ್ ಮೇಡ್ ರೆಗ್ಯುಲರ್ ಆಗಿ ಪೇ ಮಾಡಬೇಕಾಗತ್ತೆ ವಿತ್ ಸಮ್ ಇಂಟ್ರೆಸ್ಟ್ ಅಲಾಂಗ್ ವಿತ್ ದ ಪ್ರಿನ್ಸಿಪಲ್ ಅಮೌಂಟ್ ಅಂತಾನೆ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಹೇಳ್ಬೋದು. ಸೊ ಬುಕ್ ಕೀಪಿಂಗ್, we know the definition, art of recording the business transactions which can be measured in terms of money, alva. So here the bookkeeping in the sense accurate records of savings. Group members ಏನ್ ಸೇವಿಂಗ್ಸ್ ಮಾಡ್ತಾರೆ, ಎಷ್ಟು ಲೋನ್ ಪೇ ಮಾಡಿದ್ದಾರೆ, ಎಷ್ಟು ಲೋನ್ ರೀಪೇಮೆಂಟ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗ್ತಾ ಬರ್ತಾ ಇರುತ್ತೆ. ಸೊ ಸಿಮಿಲರ್ಲಿ ದ ಲೀಡರ್ಶಿಪ್. ಓಕೆ, ಲೀಡರ್ಶಿಪ್ ಅಂತ ಹೇಳಿದ್ರೆ ಆ ಗ್ರೂಪ್ ಮೆಂಬರ್ಸ್ ಅಲ್ಲಿ ಒಬ್ಬ ಲೀಡರ್ ಇರ್ತಾರೆ, ಎ ಲೀಡರ್ ಆರ್ ಫೆಸಿಲಿಟೇಟರ್ ಅಂತಾನು ಕರಿಬಹುದು. ಸೊ ಹಿ ಆರ್ ದಟ್ ಇಸ್ ಹಿ ಅಂತ ಬರೋದಿಲ್ಲ. ಸೊ ಈ ಒಂದು ಗ್ರೂಪ್ ಮೆಂಬರ್ಸ್ ಅಲ್ಲಿ ವುಮೆನ್ಸ್ ಇರೋದ್ರಿಂದ ಶಿ ವಿಲ್ ಬಿ ಗೋಯಿಂಗ್ ಟು ದ ಫೆಸಿಲಿಟೇಟರ್ ಫಾರ್ ಅದರ್ ಗ್ರೂಪ್ ಮೆಂಬರ್ಸ್. ಓಕೆ, ಸೊ ಫೆಸಿಲಿಟೇಟರ್ ಅಂತ ಕರಿಬಹುದು, ಗೈಡ್ ಅಂತ ಕರಿಬಹುದು. ಯಾಕಂತ ಹೇಳಿದ್ರೆ ಗೈಡ್ ಮುಖಾಂತರ ಮೀಟಿಂಗ್ಸ್ ನ ಅರೇಂಜ್ ಮಾಡೋದಾಗ್ಲಿ, ಲೋನ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡೋದಾಗ್ಲಿ, ಅಥವಾ ಲೋನ್ಸ್ ನ ರೀಪೇಮೆಂಟ್ ಒಟ್ಟಾರೆಯಾಗಿ ಬ್ಯಾಂಕ್ಗೆ ಅಥವಾ ಆರ್ಗನೈಸ್ಡ್ ಲೋಕಲೈಸ್ಡ್ ಅಥಾರಿಟಿಗೆ ಪೇ ಮಾಡೋದಾಗ್ಲಿ ಇವರ ಅಂಡರ್ ಅಲ್ಲಿ ನಡೀತಾ ಇರುತ್ತೆ. ಓಕೆ, ಸೊ ಶಿ ವಿಲ್ ಆರ್ ದ ಗ್ರೂಪ್ ಲೀಡರ್ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ರೊಟೇಟಿಂಗ್ ಅಮಂಗ್ ದ ಮೆಂಬರ್ಸ್. ಅಂದ್ರೆ ಈ ಒಂದು ಲೀಡರ್ಶಿಪ್ ಯಾರು ತಗೊಳ್ತಾರೋ ಅದು ರೊಟೇಟ್ ಆಗ್ತಾ ಇರುತ್ತೆ, ಸ್ಟಾಟಿಕ್ ಆಗಿರೋದಿಲ್ಲ. ಒಬ್ರಿಗೆ ಕಂಪ್ಲೀಟ್ ಆಗಿ ಬಯಾಸ್ಡ್ ಮೇಲೆ ಒಬ್ಬರೇ ಲೀಡರ್ ಇರಬೇಕು ಅಂತ ಏನಿಲ್ಲ. ಸೊ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಲೀಡರ್ಶಿಪ್ ಅನ್ನೋದು ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಟ್ರೈನಿಂಗ್ ಬಗ್ಗೆ ಮಾತಾಡೋದಾಗ್ಲೇ, ದಿಸ್ ಟ್ರೈನಿಂಗ್ ಮೆಂಬರ್ಸ್ ವಿಲ್ ರಿಸೀವ್ ದ ಟ್ರೈನಿಂಗ್ ಆನ್ ದ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಎಂಟರ್ಪ್ರಿನರ್ಶಿಪ್ ಅಂಡ್ ಅದರ್ ರಿಲೆವೆಂಟ್ ಸ್ಕಿಲ್ಸ್. ಈಗ ಗವರ್ನಮೆಂಟ್ಸ್ ಅಥವಾ ಸ್ಟೇಟ್ ಅಥವಾ ಸೆಂಟ್ರಲ್ ಗವರ್ನಮೆಂಟ್ಸ್ ಇಂದ ಈ ಒಂದು ಸಂಘಗಳಿಗೆ, ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಏನಾದ್ರು ಲೋನ್ಸ್ ಅಂಡ್ ಸಬ್ಸಿಡೀಸ್ ಕೊಡುತ್ತೆ ಅಂತ ಹೇಳಿದ್ರೆ ಅವರು ಸಮ್ ವರ್ಕ್ಶಾಪ್ಸ್ ಮತ್ತೆ ಸೆಮಿನಾರ್ಸ್ ಮತ್ತೆ ಕೆಲವೊಂದು ಸ್ಮಾಲ್ ಪ್ರೋಗ್ರಾಮ್ಸ್ ನಡೆಸ್ಕೊಡ್ತಾರೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೆಂಬರ್ಸ್ಗೆ. ಓಕೆ, ಸೊ ಟೈಲರಿಂಗ್ ಕೋರ್ಸು, ಬ್ಯೂಟಿಷಿಯನ್ಸ್ ಕೋರ್ಸು, ಈ ತರ ಎಂಟರ್ಪ್ರಿನಿಯರ್ಶಿಪ್ ಆಗಬೇಕು ಅಂತ ಹೇಳಿದ್ರೆ ಫ್ರೀ ಎಂಟರ್ಪ್ರಿನರ್ಶಿಪ್ ಕೋರ್ಸ್ ನ ಕೊಡೋದಾಗ್ಲಿ, ಅಥವಾ ಯಾವ ರೀತಿಯಲ್ಲಿ ಫೈನಾನ್ಸ್ ನ ಮ್ಯಾನೇಜ್ ಮಾಡಬೇಕು ಅನ್ನೋದಾಗ್ಲಿ. ಓಕೆ, ಸೊ ಅಂಡ್ ಬೇರೆ ಏನಾದ್ರು ಕೋರ್ಸಸ್, ಟೈಲರಿಂಗ್ ಕೋರ್ಸು, ಎಂಬ್ರಾಯ್ಡಿಂಗ್ ಕೋರ್ಸಸ್, ಈ ತರ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಟ್ರೈನಿಂಗ್ಸ್ ನ ಕೊಡ್ತಾ ಬರ್ತಾರೆ. ಓಕೆ, ಅಂಡ್ ದಿಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಲ್ಸೋ ಹ್ಯಾವ್ ದ ಲಿಂಕೇಜಸ್. ಸೊ ಯಾವ ರೀತಿನಲ್ಲಿ ಅಂತ ಹೇಳಿದ್ರೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಸ್ಟಾಬ್ಲಿಷಸ್ ದ ಲಿಂಕೇಜಸ್ ವಿತ್ ದ ಬ್ಯಾಂಕ್, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ಗೆ ಅಥವಾ ಬ್ಯಾಂಕ್ಸ್ಗೆ ಅಥವಾ ಗವರ್ನಮೆಂಟ್ ಏಜೆನ್ಸೀಸ್, ವೆದರ್ ಇಟ್ ಇಸ್ ಸ್ಟೇಟ್ ಗವರ್ನಮೆಂಟ್ ಆರ್ ಸೆಂಟ್ರಲ್ ಗವರ್ನಮೆಂಟ್. ಯಾಕೆ ಅಂತ ಹೇಳಿದ್ರೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಅಮೌಂಟ್ಸ್ ಮತ್ತೆ ಫಂಡ್ಸ್ ಬಂದ್ಬಿಟ್ಟು ಸ್ಯಾಂಕ್ಷನ್ ಆಗ್ತಾ ಇರತ್ತೆ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಗೋಸ್ಕರ, ಅಥವಾ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿರೋ ಮೆಂಬರ್ಸ್ಗೆ ನೀಡ್ಸ್ ಮತ್ತೆ ಅವರ ಎಕನಾಮಿಕ್ ಅಥವಾ ಅವರ ಸೋಷಿಯಲ್ ಸ್ಟೇಟಸ್ ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅನ್ನೋ ಒಂದು ಲೋಕಲ್ ಅಥಾರಿಟಿ ಬಂದ್ಬಿಟ್ಟು NGOಗೆ ಅಥವಾ ಕೆಲವೊಂದು ಬ್ಯಾಂಕ್ಸ್ ಗೆ ಬಂದ್ಬಿಟ್ಟು ಲಿಂಕ್ ಮಾಡುತ್ತೆ, ಬಿಕಾಸ್ ದೇ ವಿಲ್ ಬಿ ಗೋಯಿಂಗ್ ಟು ಸಪೋರ್ಟ್ ದೀಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಆ ರೀತಿಯಲ್ಲಿ ಲಿಂಕೇಜಸ್ ಪ್ರಿನ್ಸಿಪಲ್ಸ್ ಸಹ ಇದು ಒಳಗೊಂಡಿದೆ. ಅಂಡ್ ದ ನೆಕ್ಸ್ಟ್ ಎಲಿಮೆಂಟ್ ಇಸ್ ದ ಮಾನಿಟರಿಂಗ್. ಸೊ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಮಾನಿಟರ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ವೆದರ್ ಟು ಸಿ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ತಗೊಂಡಿರೋ ಲೋನ್ ನ ರೀಪೇಮೆಂಟ್ ಮಾಡ್ತಾರ. ಇನ್ ಕೇಸ್ ಲೋನ್ ತಗೊಂಡಿದ್ರೆ ಕರೆಕ್ಟ್ ಆಗಿ ಅದು ಲೋನ್ ತಗೊಂಡಿದ್ರೆ ಯಾವ ಪರ್ಪಸ್ ಗೋಸ್ಕರ ಆಕ್ಚುಲ್ ಆಗಿ ಅವರು ಯೂಸ್ ಮಾಡ್ಕೊಳ್ತಿದ್ದಾರೆ, ವೆದರ್ ಆಫ್ಟರ್ ರಿಸೀವಿಂಗ್ ದ ಲೋನ್ ಫ್ರಮ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಈಸ್ ರಿಯಲಿ ದರ್ ಸೋಷಿಯಲ್ ಸ್ಟೇಟಸ್ ಇಂಪ್ರೂವ್ಡ್ ಆರ್ ನಾಟ್ ಅಂತ ಮಾನಿಟರ್ ಮಾಡ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಗ್ರೂಪ್ ಇರೋದಕ್ಕೆ ವ್ಯರ್ಥ. ಕರೆಕ್ಟ್ ಅಲ್ವಾ? ಸಿ ದ ಮಾನಿಟರಿಂಗ್ ಇನ್ ದ ಸೆನ್ಸ್ ರೆಗ್ಯುಲರ್ ಮಾನಿಟರಿಂಗ್ ಆಫ್ ದ ಗ್ರೂಪ್ ಆಕ್ಟಿವಿಟೀಸ್ ಅಂಡ್ ಸೇವಿಂಗ್ಸ್ ಅಂಡ್ ಲೋನ್ಸ್ ಟು ಎನ್ಶೂರ್ ಅಬೌಟ್ ದ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ. ಕರೆಕ್ಟ್ ಆಗಿ ರೀಪೇಮೆಂಟ್ ಮಾಡ್ತಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ದ ಲೀಡರ್ ಮಸ್ಟ್ ಮಾನಿಟರ್. ಅಂಡ್ ಲೀಡರ್ ಗಿಂತ ಅಥಾರಿಟಿ ಬಂದ್ಬಿಟ್ಟು ಮೀಟಿಂಗ್ಸ್ ಅಲ್ಲಿ ಅಥವಾ ಪ್ರೋಗ್ರಾಮ್ಸ್ ನ ಮಾಡೋದಾಗ್ಲಿ ಮಾಡ್ಕೊಂಡು ಆ ಒಂದು ಪೇಮೆಂಟ್ ಕೆಪಾಸಿಟೀಸ್ ನ ಮಾನಿಟರ್ ಮಾಡ್ತಾ ಇರ್ತಾರೆ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಇವ್ಯಾಲ್ಯೂಯೇಷನ್. ಓಕೆ, ಸೊ ಹಿಯರ್ ದ ಪಿರಿಯಾಡಿಕ್ ಇವ್ಯಾಲ್ಯೂಯೇಷನ್
assess the group performance and impact and areas of the improvement. ಸೊ ಮೀಟಿಂಗ್ಸ್ ಮಾಡೋದ್ರಿಂದ ಯಾರು ವೀಕ್ ಇದ್ದಾರೆ, ಸೊ ಯಾರ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಮಾಡಬೇಕಾಗತ್ತೆ, ಸೊ ಅವರ ಗ್ರೂಪ್ ಪರ್ಫಾರ್ಮೆನ್ಸ್, ಓವರ್ ಆಲ್ ಪರ್ಫಾರ್ಮೆನ್ಸ್ ಏನಿದೆ ಸದ್ಯಕ್ಕೆ, ಯಾವ ಗ್ರೂಪ್ ಬಂದ್ಬಿಟ್ಟು ಬೆಸ್ಟ್ ಅಂದ್ರೆ ಬೆಸ್ಟ್ ರೀಪೇಮೆಂಟ್ ಕೆಪಾಸಿಟಿ ಹೊಂದಿದೆ, ಯಾವ ಗ್ರೂಪ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಲೋನ್ ನ ತಗೊಳ್ತಿದ್ದಾರೆ, ಯಾವ ಗ್ರೂಪ್ ಅಲ್ಲಿ ಮ್ಯಾಕ್ಸಿಮಮ್ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಆಗಿದೆ, ಇದನ್ನೆಲ್ಲ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗತ್ತೆ. ಬಿಕಾಸ್ ಇನ್ ಆರ್ಡರ್ ಟು ಇಂಪ್ರೂವ್ ಮೋರ್ ಅಂಡ್ ಮೋರ್, ರೈಟ್? ಸೊ ಯಾವ ಒಂದು ಪರ್ಟಿಕ್ಯುಲರ್ ಏರಿಯಾ ಅಥವಾ ಯಾವ ಒಂದು ಪರ್ಟಿಕ್ಯುಲರ್ ಕಂಟೆಕ್ಸ್ಟ್ ಗೆ ಅವ್ರು ಇಂಪ್ರೂವ್ಮೆಂಟ್ ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಪಿರಿಯಾಡಿಕ್ ಇವ್ಯಾಲ್ಯೂಯೇಷನ್ ಇಸ್ ನೆಸೆಸರಿ, right? So by the following this pattern, the self-help groups promote the financial inclusions and empowerment and collective actions among their members. So ಈ ತರ ಇವ್ಯಾಲ್ಯೂಯೇಷನ್ ಮಾಡೋದ್ರಿಂದ ನಮಗೆ ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಇನ್ನೂ ಏನಾದ್ರೂ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಥವಾ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ಸ್ ಕಡೆಯಿಂದ ಏನಾದ್ರೂ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವಿಸಸ್ ಸಿಗಬಹುದಾ, ಅಥವಾ ಇನ್ನು ಎಂಪವರ್ಮೆಂಟ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ನ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಾ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವು ಹೇಳಬಹುದು. ಓಕೆ, ಸೊ ಹಿಯರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ದಟ್ ಈಸ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಪ್ಯಾಟ್ರನ್ ಅಂತ ಕೇಳಬಹುದು, ಅಥವಾ ನಿಮಗೆ ಫಂಕ್ಷನ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತಾನು ಕೇಳಬಹುದು, ಅಥವಾ ನಿಮಗೆ ಎಲಿಮೆಂಟ್ಸ್ ಅಂತಾನು ಕೇಳಬಹುದು, ಅಥವಾ ಸ್ಟೇಜಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫಾರ್ಮೇಶನ್ ಅಂತ ಹೇಳಬಹುದು, ಅಥವಾ ಸಿಗ್ನಿಫಿಕೆನ್ಸಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತಾನು ಕೇಳಬಹುದು. ಸೊ ಯಾವುದೇ ಪರ್ಪಸ್ಗೋಸ್ಕರ ಅಥವಾ ಯಾವ ಒಂದು ಕಾನ್ಸೆಪ್ಟ್ ಕೇಳಿದ್ರೇನು ನೀವು ಈ ರೀತಿನಲ್ಲಿ ಅಥವಾ ಇದೇ ಪ್ರಕಾರ ನೀವು ಆನ್ಸರ್ ನ ಮಾಡಬೇಕಾಗುತ್ತೆ. ಸೊ ಟೋಟಲಿ ವಿ ಹ್ಯಾವ್ 12 points. So please take down these steps and points and make the notes. Okay, so ಇದನ್ನ ನಾವು elements of self help groups ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. And the next one is that is a self help groups receive funding and support from the ವೇರಿಯಸ್ ಏಜೆನ್ಸೀಸ್ ಅಂತ ನಾವು ಹೇಳ್ತೀವಿ. ಎಸ್, ಅಫ್ಕೋರ್ಸ್ ಈಗ ಗ್ರೂಪ್ ಫಾರ್ಮೇಶನ್ ಆಗಿದೆ ಅಂತ ಹೇಳಿದ್ರೆ ಈ ಒಂದು ಗ್ರೂಪ್ಸ್ ಗೆ ಸಪೋರ್ಟ್ ಮಾಡೋದಕ್ಕೆ ಲೋಕಲೈಸ್ಡ್ ಅಥಾರಿಟೀಸ್ ಅಥವಾ ಬ್ಯಾಂಕ್ಸ್ ಒಂದು ಲಿಂಕೇಜ್ ಮಾಡಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹೀಗಾಗಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಸಪೋರ್ಟ್ ಮಾಡೋದಕ್ಕೆ ಯಾವ ಯಾವ ಏಜೆನ್ಸೀಸ್ ಅಥವಾ ಯಾವ ಯಾವ ಇನ್ಸ್ಟಿಟ್ಯೂಷನ್ಸ್ ಬಂದು ಸಪೋರ್ಟ್ ಮಾಡುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಳ್ಳೋದಾದ್ರೆ ಅದರಲ್ಲಿ ನಬಾರ್ಡ್. ಸೊ ಇದನ್ನ ನಾವು ಜನರಲ್ ಆಗಿ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್. ದ ನೇಮ್ ಓನ್ಲಿ ಇಂಡಿಕೇಟ್ಸ್ ದಟ್ ಇಟ್ ವಿಲ್ ಬಿ ಗೋಯಿಂಗ್ ಟು ಪ್ರೊವೈಡ್ ದ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಫಾರ್ ದ ಅಗ್ರಿಕಲ್ಚರಲ್ ಪರ್ಪಸ್ ಆರ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ಸ್. ಎಕ್ವಿಪ್ಮೆಂಟ್ಸ್ ನ ಪರ್ಚೇಸ್ ಮಾಡೋದಕ್ಕೆ ಮೀಡಿಯಂ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಮತ್ತೆ ರೂರಲ್ ಡೆವಲಪ್ಮೆಂಟ್ ಸ್ಟ್ರಾಟಜೀಸ್ ನ ಫಾಲೋ ಮಾಡೋದ್ರಲ್ಲಿ ರೂರಲ್ ಡೆವಲಪ್ಮೆಂಟ್ ಗೋಸ್ಕರ ಇದು ಫಂಡ್ಸ್ ನ ಸ್ಯಾಂಕ್ಷನ್ ಮಾಡುತ್ತೆ. ಸೊ ದೇರ್ ಫೋರ್ ಇಟ್ ಪ್ರೊವೈಡ್ಸ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂಡ್ ಗೈಡೆನ್ಸ್ ಟು ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೂ ಸಹ ಇದು ಲೋನ್ಸ್ ಮತ್ತೆ ಅಡ್ವಾನ್ಸಸ್ ಮತ್ತೆ ಅಸಿಸ್ಟೆನ್ಸ್ ನ ಕೊಡುತ್ತೆ. ಅಂಡ್ ದ ನೆಕ್ಸ್ಟ್ ಏಜೆನ್ಸಿ ಬಂದ್ಬಿಟ್ಟು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್. ಇದು ಅಷ್ಟೇ, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಎಕ್ಸಾಂಪಲ್ ನಿಮಗೆ ಹೇಳೋದಾದ್ರೆ ಸೇವಾ ಅಂತ ಹೇಳ್ಬಿಟ್ಟು ಇದೆ. ಇದು ಜನರಲ್ ಆಗಿ ಶಾಪ್ಸ್ ತರ ಓಪನ್ ಮಾಡಿರ್ತಾರೆ, ಒಂದು ಆಫೀಸಸ್ ತರ. ಸೊ ಸೇವಾ ಅಂತ ಹೇಳ್ಬಿಟ್ಟು ಈಗ ಇನ್ ಕೇಸ್ ಸೈಬರ್ ಏನಾದ್ರು ಕೊಡ್ಬೇಕಂತ ಹೇಳಿದ್ರೆ ನಿಮ್ಗೆ ಕಾಮನ್ ಸರ್ವಿಸ್ ಸೆಂಟರ್, ಗ್ರಾಮ ಒನ್ ಅಂಡ್ ಕರ್ನಾಟಕ ಒನ್ ಅಂತ ಹೇಳ್ಬಿಟ್ಟು ಇರುತ್ತಲ್ವಾ. ಆ ರೀತಿನಲ್ಲಿ ಈ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಬಂದ್ಬಿಟ್ಟು ಪಿರಾಮಲ್ ಅಂತ ಹೇಳ್ಬಿಟ್ಟು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಮ್ಯಾಕ್ಸಿಮಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನ ಕೊಡುತ್ತೆ. ಮತ್ತೆ ಅದೇ ರೀತಿನಲ್ಲಿ ಪ್ರಧಾನ್ ಅಂತ ಹೇಳ್ಬಿಟ್ಟು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಇದೆ. ಮತ್ತೆ ಬೇಸಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಇದೆ. ಮತ್ತೆ ಪ್ರಮೋಟ್ ಅಂಡ್ ಆಲ್ಸೋ ಇಟ್ ವಿಲ್ ಬಿ ಗೋಯಿಂಗ್ ಟು ಪ್ರಮೋಟ್ ಅಂಡ್ ಸಪೋರ್ಟ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಇದೇ ರೀತಿನಲ್ಲಿ ಕೋಲಾರಲ್ಲಿ ಗುರು ಮೆಶ್ ಅಂತ ಹೇಳ್ಬಿಟ್ಟು ಇದೆ. ಸೊ ಆ ಗುರು ಮೆಶ್ ಹತ್ರನೂ ಸಹ ನಿಮಗೆ ಸಂಪರ್ಕ ಅಥವಾ ಸೇವಾ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಸೊ ಅಲ್ಲೂ ಅಷ್ಟೇ ನಿಮಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಈ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಇಂದ ನಿಮಗೆ ಸಪೋರ್ಟ್ ಸಿಗಬಹುದು. ಓಕೆ, ಸೊ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಬ್ಯಾಂಕ್ಸ್. ಜನರಲ್ ಆಗಿ ಬ್ಯಾಂಕ್ಸ್ ವಿ ನೋ ಹೌ ವಿ ಆರ್ ಗೋಯಿಂಗ್ ಟು ಗೆಟ್ ದ ಲೋನ್ ಫ್ರಮ್ ದ ಬ್ಯಾಂಕ್, ಯಾವ ರೀತಿನಲ್ಲಿ ನಾವು ಅಪ್ಲೈ ಮಾಡಬೇಕು ಅನ್ನೋದು. ಓಕೆ, ಸೊ ಇಲ್ಲಿ ನಮಗೆ ಕಮರ್ಷಿಯಲ್ ಬ್ಯಾಂಕ್ಸ್ ಆಗ್ಲಿ ಅಥವಾ RRBs ಅಥವಾ ಕೋಆಪರೇಟಿವ್ ಬ್ಯಾಂಕ್ಸ್, ಡಿಸ್ಟ್ರಿಕ್ಟ್ DCC ಬ್ಯಾಂಕ್ಸ್ ಆಲ್ಸೋ ಪ್ರೊವೈಡ್ಸ್ ದಿ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅಂಡ್ ಸೇವಿಂಗ್ ಫೆಸಿಲಿಟೀಸ್ ಟು ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಬ್ಯಾಂಕ್ಸ್ ಸಹ ಸಹಾಯ ಮಾಡುತ್ತೆ. ಅಂಡ್ ಗವರ್ನಮೆಂಟ್ ಏಜೆನ್ಸೀಸ್ ಯಾವ್ದು ಮಿನಿಸ್ಟ್ರೀಸ್ ಲೈಕ್ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್
ಓಕೆ. ಅಂಡ್ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಸ್ಟ್ರಿಕ್ಟ್ ವೈಸ್ ಕೊಡುತ್ತೆ. ಮತ್ತೆ ಸ್ಟೇಟ್ ಗವರ್ನಮೆಂಟ್ ಸಪೋರ್ಟ್ಸ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಥ್ರೂ ದ ವೇರಿಯಸ್ ಸ್ಕೀಮ್ಸ್ ಅಂಡ್ ಪ್ರೋಗ್ರಾಮ್ಸ್. ಓಕೆ. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಟೈಲರಿಂಗ್ ಮಿಷನ್ಸ್ ನ ಇಶ್ಯೂ ಮಾಡೋದು, ಮತ್ತೆ ಬ್ಯೂಟಿಷಿಯನ್ ಟೆಕ್ನಿಕ್ಸ್ ನ, ಅಥವಾ ಈ ತರ ಕಂಪ್ಯೂಟರ್ ಕೋರ್ಸಸ್ ನ, ಅಥವಾ ಜನರಲ್ ವಾಯ್ಸ್ ಪ್ರೋಸೆಸ್ ಟೆಕ್ನಿಕ್ಸ್ ನ. ಸೊ ಈ ತರ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ನ ಅರೇಂಜ್ ಮಾಡೋದ್ರಿಂದ ಈ ಗವರ್ನಮೆಂಟ್ ಏಜೆನ್ಸೀಸ್ ಬಂದ್ಬಿಟ್ಟು ಚೈಲ್ಡ್ ಡೆವಲಪ್ಮೆಂಟ್ ಗೆ ಮತ್ತೆ ವುಮನ್ ಡೆವಲಪ್ಮೆಂಟ್ ಗೆ ಮ್ಯಾಕ್ಸಿಮಮ್ ಗವರ್ನಮೆಂಟ್ ಸ್ಕೀಮ್ಸ್ ಮತ್ತೆ ಸ್ಯಾಂಕ್ಷನ್ ಮಾಡ್ತಾ ಇರುತ್ತೆ. ಅದೇ ರೀತಿನಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಸಹ ಫಂಡ್ ಮಾಡುತ್ತೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ. ಸೊ ಯಾವ ಏಜೆನ್ಸೀಸ್ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ಅಂಡ್ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಅಗ್ರಿಕಲ್ಚರ್ ಅಂಡ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರ. ಈ ರೀತಿನಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಸಹ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಫಂಡಿಂಗ್ಸ್ ನ ರಿಲೀಸ್ ಮಾಡುತ್ತೆ. ಮತ್ತೆ ಟೆಕ್ನಿಕಲ್ ಅಸಿಸ್ಟೆನ್ಸ್, ಇನ್ಸ್ಟಾಲೇಷನ್ ಮತ್ತೆ ಟೆಕ್ನಿಕಲ್ ಆಗಿ ಸಹಾಯ ಮಾಡುತ್ತೆ, ಯಾವ ರೀತಿನಲ್ಲಿ ಯೂಸ್ ಮಾಡಬಹುದು ಅದೆಲ್ಲ ಅಂತ ಹೇಳಿ. ಸೊ ಸಿಮಿಲರ್ಲಿ ದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಓಕೆ. ಏನು ಪ್ರಾಫಿಟ್ ಬಂದಿದೆಯೋ ಕಂಪನೀಸ್ ನಲ್ಲಿ ಅದರಲ್ಲಿ 2% ಬಂದ್ಬಿಟ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಯೂಸ್ ಮಾಡಬೇಕು ಅಂತ ಏನು ಇಲ್ಲ. ಬಟ್ ಸಮ್ ಕಂಪನೀಸ್ ವಿಲ್ ಬಿ ಗೋಯಿಂಗ್ ಟು ಸಪೋರ್ಟ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಸ್ ಎ ಪಾರ್ಟ್ ಆಫ್ ದೇರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಹೇಗೋ CSR ಮಾಡ್ಲೇಬೇಕಾಗತ್ತೆ. ಆ ಒಂದು 2% ಅಮೌಂಟ್ ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೊಳ್ದಿರಾ ಇದ್ರೇನು ಸಹ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಕೆಲವೊಂದು ಪರ್ಸೆಂಟ್ ಅಷ್ಟು ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಸಹಾಯ ಮಾಡುತ್ತೆ. ಅಂಡ್ ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್, ಸ್ಮಾಲ್ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವು ಕರಿಬಹುದು. ಸೊ ಲೈಕ್ SKS ಮೈಕ್ರೋ ಫಿನಾನ್ಸ್, ಮತ್ತೆ ಪಿರಾಮಲ್ ಅಂತ ಹೇಳಿ ಆಗ್ಲೇ ಹೇಳಿದೆ. LIC ಆಫೀಸ್ ಕೋಲಾರ ಹತ್ರ ಇದೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಪಿರಾಮಲ್ ಸ್ಮಾಲ್ ಮೈಕ್ರೋ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ. ನೆಕ್ಸ್ಟ್ ಸ್ಪಂದನಾ ಸ್ಫೂರ್ತಿ, ಇದು ಅಷ್ಟೇ ಕೋಲಾರಲ್ಲಿ ಗುರುಮೆಶ್ ಹತ್ರನೂ ಸ್ಪಂದನಾ ಸ್ಫೂರ್ತಿ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಿಟ್ಯೂಷನ್ ಇದೆ, ಮೈಕ್ರೋ ಫಿನಾನ್ಸ್ ಇನ್ಸ್ಟಿಟ್ಯೂಷನ್, ಮುತ್ತೂಟ್ ಫಿನಾನ್ಸ್ ಈ ತರ. ಸೊ ಪ್ರೊವೈಡ್ ಫಿನಾನ್ಷಿಯಲ್ ಸರ್ವಿಸಸ್ ಟು ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಬಟ್ ಇಂಟ್ರೆಸ್ಟ್ ರೇಟ್ಸ್ ಆಸ್ ಪರ್ ದೇರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಬೇಕಾದವರು ಅಲ್ಲಿ ತಗೋಬಹುದು. ಸೊ ಈ ರೀತಿನಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನಮಗೆ ಸಿಗ್ತಾ ಬರುತ್ತೆ. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಸೊ ಇಲ್ಲಿ ಎಕ್ಸಾಂಪಲ್ಸ್ ನಾನು ಇಲ್ಲಿ ಇಮೇಜಸ್ ನ ಕೊಟ್ಟಿದ್ದೀನಿ. ಈ ರೀತಿ ಅಂದ್ರೆ ಲೋಗೋಸ್ SKS ಮೈಕ್ರೋ ಫಿನಾನ್ಸ್ ಅಂತ ಹೇಳ್ಬಹುದು, ಅಥವಾ ಭಾರತ್ ಫಿನಾನ್ಷಿಯಲ್ ಇನ್ಕ್ಲೂಷನ್ ಲಿಮಿಟೆಡ್, ಮತ್ತೆ ಸ್ಪಂದನಾ ಸ್ಫೂರ್ತಿ ಫೈನಾನ್ಷಿಯಲ್ ಲಿಮಿಟೆಡ್, ಮತ್ತೆ ಸ್ಪಂದನಾ ಸ್ಫೂರ್ತಿ ಫೈನಾನ್ಷಿಯಲ್ ಲಿಮಿಟೆಡ್. ಇದು ಲೋಗೋ ಈ ತರ ಅಂದ್ರೆ ಈ ಒಂದು ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ನಮಗೆ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಸಿಗುತ್ತೆ ಅಂತ ಒಂದಿದೆ. ಓಕೆ. ಸೊ ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೇ ಎಂಗೇಜ್ ಇನ್ ಅದರ್ ಆಕ್ಟಿವಿಟೀಸ್ ಟು. ಓಕೆ. ಏನಂತ ಹೇಳಿದ್ರೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ವುಮನ್ ಎಂಪವರ್ಮೆಂಟ್ ಗೆ ಅಥವಾ ಫೈನಾನ್ಷಿಯಲ್ ಇನ್ಕ್ಲೂಷರಿ ಸರ್ವಿಸಸ್ ನ ಯೂಸ್ ಮಾಡೋದ್ರ ಜೊತೆಗೆ ದೀಸ್ ಗ್ರೂಪ್ಸ್ ಎಂಗೇಜ್ ಇನ್ ಅದರ್ ಆಕ್ಟಿವಿಟೀಸ್ ಆಲ್ಸೋ. ಸೊ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬೇರೆ ಬೇರೆ ಆಕ್ಟಿವಿಟೀಸ್ ನಲ್ಲೂ ಸಹ ಎಂಗೇಜ್ ಆಗಿರುತ್ತೆ. ಸೊ ಆ ರೀತಿನಲ್ಲಿ ಡಿಸ್ಕಷನ್ ಮಾಡೋದಾದ್ರೆ ಒಂದನೇದಾಗಿ ಸ್ಕಿಲ್ಸ್ ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್. ಸೊ ಆಗ್ಲೇ ಹೇಳದ್ನಲ್ವಾ, ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಂಟರ್ಪ್ರಿನರ್ಶಿಪ್ ಆಗಬೇಕು ಅಂತ ಏನಾದ್ರು ಇದ್ರೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಕೆಲವೊಂದು ಸ್ಕೀಮ್ಸ್ ಮುಖಾಂತರ ಲೋನ್ಸ್ ಅಂಡ್ ಅಡ್ವಾನ್ಸಸ್ ನ ಪಡೆದುಕೊಳ್ಳೋದ್ರ ಜೊತೆಗೆ ಮ್ಯಾಕ್ಸಿಮಮ್ ಟ್ರೈನಿಂಗ್ ಸ್ಕಿಲ್ಸ್, ಬೇರೆ ಏನಾದ್ರು ಶಾಪ್ಸ್ ನ ಅಥವಾ ವೆಂಡಿಂಗ್ ಶಾಪ್ಸ್ ನ ಇಡ್ತಾರೆ ಅಂತ ಹೇಳಿದ್ರೆ, ಅಥವಾ ಹೊಸದಾಗಿ ಏನಾದ್ರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕಾಗಿ ಕೆಲವೊಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಬೇಸ್ ಮೇಲೆ ಸ್ಕಿಲ್ಸ್ ಮತ್ತೆ ಟ್ರೈನಿಂಗ್ಸ್ ನ ಕೊಟ್ಟು ಅವ್ರನ್ನ ಎಂಟರ್ಪ್ರಿನರ್ಶಿಪ್ ಆಗಿ ಅಥವಾ ಎಂಟರ್ಪ್ರಿನರ್ ಆಗಿ ಮಾಡ್ತಾರೆ. ಅಂಡ್ ಆಲ್ಸೋ ದ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಅಂಡ್ ಬಿಸಿನೆಸ್ ಪ್ಲಾನಿಂಗ್. ಸೊ ಈ ಸ್ಟ್ರೀಟ್ ವೆಂಡರ್ಸ್ ಇರ್ತಾರಲ್ವಾ, ಅಥವಾ ಸ್ಟ್ರೀಟ್ ವೆಂಡಿಂಗ್ ಶಾಪ್ಸ್ ಅಂತ ಹೇಳ್ಬಿಟ್ಟು, ಸೊ ಆ ಒಂದು ಬಿಸ್ನೆಸ್ ನ ನೋಡ್ಬೇಕು ಅಂತ ಅಥವಾ ಮಾಡ್ಬೇಕು ಅಂತ ಹೇಳಿದ್ರೆ, ಅಥವಾ ಈ ತಳ್ಳೋ ಬಂಡಿನಲ್ಲಿ ಇಟ್ಕೊಂಡಿರ್ತಾರೆ ಬಿಸ್ನೆಸಸ್ ನ. ಸೊ ಅವ್ರಿಗೆ ಕೆಲವೊಂದು ಬಿಸ್ನೆಸ್ ಅಥವಾ ಕೆಲವೊಂದು ಸ್ಮಾಲ್ ಬಿಸ್ನೆಸ್ ಶಾಪ್ಸ್ ನ ಇಟ್ಕೊಡೋದ್ರಾಗ್ಲಿ. ಸೊ ಈ ರೀತಿನಲ್ಲಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಅಥವಾ ಎಂಟರ್ಪ್ರಿನರ್ಶಿಪ್ ಆಗೋದಕ್ಕೋಸ್ಕರ ಅವ್ರಿಗೆ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಲೋನ್ಸ್ ಮತ್ತೆ ಅಡ್ವಾನ್ಸಸ್ ಸ್ಯಾಂಕ್ಷನ್ ಮಾಡ್ತಾ ಬರುತ್ತೆ. ಅಂಡ್ ಸೋಷಿಯಲ್ ಅಂಡ್ ಕಮ್ಯುನಿಟಿ ಡೆವಲಪ್ಮೆಂಟ್. ಓಕೆ. ಸೊ ಬ್ಯಾಕ್ವರ್ಡ್ ಅಥವಾ ಅನ್ಡಿಸರ್ವ್ಡ್ ಪೀಪಲ್ಸ್ ಏನಾದ್ರು ಇದ್ರು ಅಂತ ಹೇಳಿದ್ರೆ, ಅಥವಾ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಲೋನ್ಸ್ ಮತ್ತೆ ಅಡ್ವಾನ್ಸಸ್ ನ ಕೊಡ್ತಾ ಬರುತ್ತೆ. ಸೊ ಅಂಡ್ ಆಲ್ಸೋ ದೇ ವಿಲ್ ಬಿ ಗೋಯಿಂಗ್ ಟು ಗೆಟ್ ದ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಫ್ರಮ್ ದ ವೇರಿಯಸ್ ಬ್ಯಾಂಕ್ಸ್ ಮತ್ತೆ ಲೋಕಲ್ ಆರ್ಗನೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಮುಖಾಂತರ, ಲಿಂಕೇಜಸ್ ಮುಖಾಂತರ ಲೋನ್ಸ್ ಅಂಡ್ ಅಡ್ವಾನ್ಸಸ್ ತಗೊಳ್ಳೋ ಪ್ರಯತ್ನ ಮಾಡುತ್ತೆ. ಅಂಡ್ ಫೈನಾನ್ಷಿಯಲ್ ಲಿಟ್ರಸಿ ಅಂಡ್ ಎಜುಕೇಶನ್ ಸರ್ವಿಸಸ್. ಸೊ ಅಕ್ಷರ ಕಲಿಕೆ,
ನಮಗೆ ಯಾವ ರೀತಿನಲ್ಲಿ ಸ್ಕೂಲ್ಸ್ ಅಲ್ಲಿ ಕಲಿನಲ್ಲಿ ಅಂತ ಹೇಳ್ಬಿಟ್ಟು ಇತ್ತು ಅಂತಲ್ವಾ. ಸೊ ಆ ರೀತಿನಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಕೆಲವೊಂದು ಗವರ್ನಮೆಂಟ್ ಸ್ಟೇಟ್ ಗವರ್ನಮೆಂಟ್ ಪ್ರೋಗ್ರಾಮ್ಸ್ ಬಂದ್ಬಿಟ್ಟು ಅವರ ಎಜುಕೇಶನಲ್ ಲಿಟ್ರಸಿ ಅಟ್ಲೀಸ್ಟ್ ಸೈನ್ ಮಾಡೋದಕ್ಕಾದ್ರೂ ಆ ಒಂದು ಲಿಟ್ರಸಿ ಕಲಿಸೋದಕ್ಕೋಸ್ಕರ ಕೆಲವೊಂದು ಎಜುಕೇಶನಲ್ ಪ್ರೋಗ್ರಾಮ್ಸ್ ನ ಇದು ಮಾಡಿಕೊಡುತ್ತೆ. ಓಕೆ, ಅಂಡ್ ಲೀಡರ್ಶಿಪ್ ಅಂಡ್ ಡೆವಲಪ್ಮೆಂಟ್ ಎಂಪವರ್ಮೆಂಟ್. ಸೊ ಕೆಲವೊಂದು ಮೀಟಿಂಗ್ಸ್ ನ ಮಾಡೋದ್ರಿಂದ ಅಥವಾ ಪ್ರೋಗ್ರಾಮ್ಸ್ ನ ಮಾಡೋದ್ರಿಂದ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ತನ್ನಿಂದ ತಾನಾಗಿ ಅಥವಾ ಕೆಲವೊಬ್ರು ಆ ಗ್ರೂಪ್ ಮೆಂಬರ್ಸ್ ಅಲ್ಲೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾರ್ಮೇಶನ್ ಮಾಡ್ಕೊಂಡು ಈ ತರ ಅವರ ಡೆವಲಪ್ಮೆಂಟ್ ಗೋಸ್ಕರ ಅಥವಾ ಕೆರಿಯರ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡಿದೆ. ಈ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡೋದಕ್ಕೆ ಸ್ಟೇಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ ಗೆ ಅಥವಾ ಸೆಂಟ್ರಲ್ ಗವರ್ನಮೆಂಟ್ ಇಂದ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬರ್ತಾ ಇರತ್ತೆ. ಓಕೆ, ಸೊ ಆದ್ರಿಂದ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಂದ್ಬಿಟ್ಟು ಲೋನ್ಸ್ ಅಂಡ್ ಅಡ್ವಾನ್ಸಸ್ ತಗೊಳ್ದೆ ಅಂದ್ರೆ ಅದ್ರ ಜೊತೆಗೆ ಸ್ಕಿಲ್ಸ್ ಟ್ರೈನಿಂಗು ಮತ್ತೆ ಎಂಟರ್ಪ್ರಿನರ್ಶಿಪ್ ಆಗೋದಕ್ಕೆ ಸಪೋರ್ಟ್ ಮತ್ತೆ ಕಮ್ಯುನಿಟಿ ಡೆವಲಪ್ಮೆಂಟ್, ಆ ಒಂದು ಬ್ಯಾಕ್ ಗ್ರೌಂಡ್ ರೀಜನಲ್ ಏರಿಯಾನಲ್ಲಿ ಕಮ್ಯುನಿಟಿ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಅಥವಾ ಫೈನಾನ್ಷಿಯಲ್ ಲಿಟ್ರಸಿ, ಬ್ಯಾಂಕ್ಸ್ ಈ ರೀತಿನಲ್ಲಿ ಹಸು ತಗೊಳ್ಳೋದಕ್ಕೆ, ಕುರಿ ತಗೊಳ್ಳೋದಕ್ಕೆ ಅಥವಾ ಈ ರೀತಿನಲ್ಲಿ ಮ್ಯಾಕ್ಸಿಮಮ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಈಗ ಕುರಿ ಸಾಕಾಣಿಕೆ ಅದನ್ನ ಹೆಂಗಂದ್ರೆ ಸಾಕೋದಕ್ಕಾಗೋದಿಲ್ಲ, ರೈಟ್? ಸೊ ದೇ ಮಸ್ಟ್ ಬಿ ಎಜುಕೇಟ್, ರೈಟ್? ಸೊ ಆ ರೀತಿನಲ್ಲಿ ಒಂದು ಎಜುಕೇಶನಲ್ ಫೆಸಿಲಿಟೀಸ್ ನ ಈ ನಬಾರ್ಡ್ ಕಡೆಯಿಂದನೂ ನಮ್ಗೆ ಸಿಗ್ತಾ ಇರತ್ತೆ, ಮತ್ತೆ DCC ಬ್ಯಾಂಕ್ಸ್ ಕಡೆಯಿಂದನೂ ಸಿಗ್ತಾ ಇರತ್ತೆ. ಓಕೆ, ಸೊ ಈ ಮುಖಾಂತರ ನಮಗೆ ಗೊತ್ತಾಗುತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೇ ನಾಟ್ ಎಂಗೇಜ್ ಇನ್ ಓನ್ಲಿ ಗೆಟಿಂಗ್ ದ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬಟ್ ಆಲ್ಸೋ ಎಂಗೇಜ್ ಇನ್ ದಿ ಅದರ್ ಆಕ್ಟಿವಿಟೀಸ್ ಅಂತ ನಮಗೆ ಗೊತ್ತಾಗುತ್ತೆ. ಅಂಡ್ ದ ನೆಕ್ಸ್ಟ್ ಸ್ಲೈಡ್ is ಸೇವಿಂಗ್ಸ್. ಸೊ ಈಗ ಪ್ರೀವಿಯಸ್ ನಮಗೆ ಯಾವ ರೀತಿನಲ್ಲಿ ಇದು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಯಾವ ಆಕ್ಚುಯಲ್ ಆಗಿ ಯಾವ ಆಕ್ಟಿವಿಟೀಸ್ ನಲ್ಲಿ ಎಂಗೇಜ್ ಆಗುತ್ತೆ ಅಂತ ಹೇಳಿದ್ರೆ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು ಅಲ್ವಾ. ಸೊ ದ ಮೇಜರ್ ಪರ್ಪಸ್ ಈಸ್ ಟು form the self-help groups is to getting the loans and advances and for their development to meet their goals. So ಆ ರೀತಿನಲ್ಲಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನಮಗೆ ಅಥವಾ ದೇ ಆರ್ ಆಲ್ಸೋ ಎಂಗೇಜ್ಡ್ ಇನ್ ದ ಸೇವಿಂಗ್ಸ್. ಅವರು ಸೇವಿಂಗ್ಸ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ರೆಗ್ಯುಲರ್ ಸೇವಿಂಗ್ಸ್ ಮಾಡ್ತಾರೆ ಗ್ರೂಪ್ ಮೆಂಬರ್ಸ್ ಅಂಡ್ ಆಲ್ಸೋ ದೇ ವಿಲ್ ಬಿ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಫ್ರಮ್ ದ ವೇರಿಯಸ್ ಮೆಂಬರ್ಸ್ ಇನ್ ದ ಗ್ರೂಪ್ ಅಂಡ್ ಆಲ್ಸೋ ಎನ್ಕರೇಜ್ ದ ಥ್ರಿಫ್ಟ್ ಅಂಡ್ ಫಿನಾನ್ಷಿಯಲ್ ಡಿಸಿಪ್ಲಿನ್. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಇವ್ರಿಗೆ ಕ್ಲಾಸಸ್ ಅಥವಾ ಇವ್ರಿಗೆ ವರ್ಕ್ಶಾಪ್ಸ್, ಸೆಮಿನಾರ್ಸ್ ಮಾಡ್ಕೊಡ್ತಾ ಇರ್ತಾರೆ. ಸೊ ಈ ರೀತಿನಲ್ಲಿ ಆ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವಿಸಸ್ ನ ಯಾವ ರೀತಿನಲ್ಲಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಸಹ ಈ ಒಂದು ಸೇವಿಂಗ್ಸ್ ಸ್ಕೀಮ್ಸ್ ಇಂದ ನಮಗೆ ಗೊತ್ತಾಗ್ತಾ ಬರುತ್ತೆ. ಅಂಡ್ ಬಿಲ್ಡಿಂಗ್ ಎ ಕಲೆಕ್ಟಿವ್ ಫಂಡ್ ಫಾರ್ ದ ಮೆಂಬರ್ಸ್ ಬೆನಿಫಿಟ್. ಓಕೆ, ಸೊ DCC ಬ್ಯಾಂಕ್ಸ್ ಇಂದ, ಈ ನಬಾರ್ಡ್ಸ್ ಇಂದ, ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಂದ ಮೆಂಬರ್ಸ್, ಆ ಗ್ರೂಪ್ ಮೆಂಬರ್ಸ್ ಬೆನಿಫಿಟ್ಸ್ ಗೋಸ್ಕರ ಈ ಸ್ಟೇಟ್ ಗವರ್ನಮೆಂಟ್ ಮತ್ತೆ ಸೆಂಟ್ರಲ್ ಗವರ್ನಮೆಂಟ್ಸ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಸಬ್ಸಿಡೀಸ್ ಮುಖಾಂತರ, ಗ್ರಾಂಟ್ಸ್ ಮುಖಾಂತರ ಕೊಡ್ತಾ ಬರುತ್ತೆ. ಸೊ ಇವೆಲ್ಲವೂ ಸಹ ಸೇವಿಂಗ್ಸ್ ಕಾನ್ಸೆಪ್ಟ್ಸ್ ಬೇಸ್ ಮೇಲೆ ಅಂದ್ರೆ ಸೇವಿಂಗ್ಸ್ ಅಲ್ಲಿ ಎಂಗೇಜ್ ಆಗಿರ್ತಾರೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಸಿಮಿಲರ್ಲಿ ಕ್ರೆಡಿಟ್ ಫೆಸಿಲಿಟೀಸ್ ಅಂದ್ರೆ ಲೋನ್ ಫೆಸಿಲಿಟೀಸ್ ಇವರಿಗೆ ಸಿಗ್ತಾ ಇರುತ್ತೆ. ದಟ್ ಈಸ್ ಪ್ರೊವೈಡಿಂಗ್ ದ ಲೋನ್ಸ್ ಟು ದ ಮೆಂಬರ್ಸ್ ಅಟ್ ಎ ರೀಸನಬಲ್ ಇಂಟ್ರೆಸ್ಟ್ ರೇಟ್. ಕಡಿಮೆ ಇಂಟ್ರೆಸ್ಟ್ ರೇಟ್ಸ್ ಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೊಡ್ತಾ ಇರ್ತಾರೆ. ಅಂಡ್ ಆಫರಿಂಗ್ ದ ಎಮರ್ಜೆನ್ಸಿ ಲೋನ್ ಫಾರ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್. ಎಮರ್ಜೆನ್ಸಿ ಲೋನ್ಸ್ ನಮಗೆ ಪೇಟಿಎಂ ಇದ್ರಲ್ಲೆಲ್ಲ ನಮಗೆ ಇನ್ಸ್ಟಾಂಟ್ ಲೋನ್ ಅಂತ ಬರುತ್ತಲ್ಲ, 10,000 to 15,000 ಆ ತರ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೆಂಬರ್ಸ್ಗೆ ಬ್ಯಾಂಕ್ಸ್ ಮತ್ತೆ ಲೋಕಲ್ ಅಥಾರಿಟೀಸ್, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಲಿಂಕೇಜ್ ಆಗಿರೋದ್ರಿಂದ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಗೆ ಎಮರ್ಜೆನ್ಸಿ ಲೋನ್ಸ್ ನ ಸಹ ಸ್ಯಾಂಕ್ಷನ್ ಮಾಡ್ತಾ ಬರುತ್ತೆ. ಅಂಡ್ ಎನ್ಕರೇಜಿಂಗ್ ದ ರೆಸ್ಪಾನ್ಸಿಬಲ್ ಬಾರೋಯಿಂಗ್ ಅಂಡ್ ರೀಪೇಮೆಂಟ್ ಹ್ಯಾಬಿಟ್ಸ್. ಸೊ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಎಲ್ಲರೂ ಕರೆಕ್ಟ್ ಆಗಿ ಪೇಮೆಂಟ್ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಅವರು ರೀಪೇಮೆಂಟ್ ಕೆಪಾಸಿಟಿ ಹ್ಯಾಬಿಟ್ಸ್ ನ ಇಂಪ್ರೂವ್ ಮಾಡೋದಕ್ಕೂ ಸಹ ಈ ಒಂದು ನಮಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ದೇ ಆರ್ ಆಲ್ಸೋ ಎಂಗೇಜ್ಡ್ ಇನ್ ದ ಸೇವಿಂಗ್ಸ್ ಅಂಡ್ ಆಲ್ಸೋ ಗೆಟಿಂಗ್ ದ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಫ್ರಮ್ ದ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ವೇರಿಯಸ್ ಬ್ಯಾಂಕ್ಸ್ ಅಂತಾನೆ ನಾವು ಹೇಳಬಹುದು. ಅಂಡ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಇಲ್ಲಿ ನಾವು ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಯಾವ ರೀತಿನಲ್ಲಿ ಈ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ದಟ್ ಈಸ್ ಐಡೆಂಟಿಫೈಯಿಂಗ್ ದ ಮಾರ್ಕೆಟ್ ಆಪರ್ಚುನಿಟೀಸ್ ಫಾರ್ ದ ಮೆಂಬರ್ಸ್ ಅಂಡ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್. ಸೊ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಬಿಡಿ ಸುತ್ತೋದು ನೀವು ಕೇಳಿರ್ತೀರಾ. ಓಕೆ, ಸೊ ಹೋಮ್ ಇಂಡಸ್ಟ್ರೀಸ್, ದಟ್ ಈಸ್ ಹೋಮ್ ಮೇಡ್ ಇಂಡಸ್ಟ್ರೀಸ್, ಎಂಬ್ರಾಯ್ಡಿಂಗ್ ಮಾಡೋದು,
ಬ್ಯಾಸ್ಕೆಟ್, ಮತ್ತೆ ಹತ್ತಿ ಮಾಡೋದು, ಮತ್ತೆ ಬ್ಯಾಸ್ಕೆಟ್ ನ ಹೊಲಿಯೋದು, ಮತ್ತೆ ಸ್ವೆಟರ್ಸ್ ನ ಹೊಲಿಯೋದು ಹುಲ್ಲನ್ನಿಂದ. ಸೊ ಈ ರೀತಿನಲ್ಲಿ ಕೆಲವೊಂದು ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಅವ್ರಿಗೆ ಪ್ರಮೋಷನ್ಸ್ ಸಿಗ್ತಾ ಇರೋದಿಲ್ಲ. ಪ್ರಮೋಷನ್ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ಸ್, ಕರೆಕ್ಟ್ ಅಲ್ವಾ? ಸೊ ಈ ರೀತಿಯಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಮಾಡೋದಕ್ಕೂ ಸಹ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಇವರಿಗೆ ಸಹಾಯ ಮಾಡುತ್ತೆ. ಅಂಡ್ ಆಲ್ಸೋ ಫೆಸಿಲಿಟೇಟ್ ದ ಮಾರ್ಕೆಟ್ ಆಕ್ಸೆಸ್ ಫಾರ್ ದ ಮೆಂಬರ್ಸ್ ಗೂಡ್ಸ್. ಆ ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋದಾಗ್ಲಿ ಅಥವಾ ಮಾರ್ಕೆಟ್ ಹಾಕೋದಾಗ್ಲಿ. ಜನರಲ್ ಆಗಿ ಕಮಿಷನ್ಸ್ ಮತ್ತೆ ಬ್ರೋಕರೇಜ್ ಫೀಸಸ್ ಇದ್ದೇ ಇರುತ್ತೆ. ಸೊ ಆದ್ರೂ ಅವ್ರಿಗೆ ಪ್ರಮೋಷನ್ ಸಿಗ್ತಾ ಇರೋದಿಲ್ಲ. ಸೊ ಹೀಗಾಗಿ ಪ್ರಮೋಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ನ ಕೆಲವೊಂದು ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ತಾ ಬರುತ್ತೆ. ಅಂಡ್ ನೆಗೋಷಿಯೇಟಿಂಗ್ ದ ಬೆಟರ್ ಪ್ರೈಸಸ್ ಫಾರ್ ದ ಮೆಂಬರ್ಸ್ ಪ್ರಾಡಕ್ಟ್ ಅಂಡ್ ಇನ್ಶೂರೆನ್ಸ್. ಸೊ ಆ ಒಂದು ಏನ್ ಪ್ರಾಡಕ್ಟ್ಸ್ ಅಥವಾ ಗೂಡ್ಸ್ ನ ಅವ್ರು ಮಾಡ್ತಾರೋ ಮನೆಗಳಲ್ಲಿ ಅವ್ರಿಗೆ ಒಂದು ಬೆಟರ್ ಪ್ರೈಸ್ ಸಿಗೋ ತರ ಇನ್ಸ್ಟಿಟ್ಯೂಷನ್ಸ್ ನೋಡ್ಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಪ್ರೊವೈಡಿಂಗ್ ದ ಲೈಫ್ ಇನ್ಶೂರೆನ್ಸ್ ಕವರೇಜ್ ಟು ದ ಮೆಂಬರ್ಸ್. ಸೊ ಮೆಂಬರ್ಸ್ ಗೆ ಇನ್ಶೂರೆನ್ಸ್ ಮಾಡಿದ್ರೆ ಪ್ರಾಡಕ್ಟ್ಸ್ ಹಾಳಾದ್ರೆ ಅಥವಾ ಇನ್ ಕೇಸ್ ಡ್ಯಾಮೇಜ್ ಆದ್ರೆ ಅಥವಾ ಇನ್ ಕೇಸ್ ಸರಿಯಾದ ಬೆಲೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಈ ಇನ್ಶೂರೆನ್ಸ್ ಮುಖಾಂತರ ರಿಕವರಿ ಮಾಡ್ಕೋಬಹುದು ಅಂತ ಇನ್ಶೂರೆನ್ಸ್ ಫೆಸಿಲಿಟೀಸ್ ನ ಕೊಡುತ್ತೆ. ಅಂಡ್ ಆಲ್ಸೋ ಆಫರಿಂಗ್ ದ ಹೆಲ್ತ್ ಇನ್ಶೂರೆನ್ಸ್ ಅಂಡ್ ಆಲ್ಸೋ ದ ಮೆಡಿಕಲ್ ಅಸಿಸ್ಟೆನ್ಸ್ ಕೊಡುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಸರ್ವಿಸಸ್, ಮೆಡಿಕಲ್ ಎಕ್ಸ್ಪೆನ್ಸಸ್ ಅಥವಾ ಮೆಡಿಕಲ್ ಅಸಿಸ್ಟೆನ್ಸ್ ಕೊಡುತ್ತೆ. ಅಂಡ್ ಪ್ರೊಟೆಕ್ಟಿಂಗ್ ದ ಮೆಂಬರ್ಸ್ ಅಗೇನ್ಸ್ಟ್ ದ ಅನ್ಫೋರ್ಸೀನ್ ಈವೆಂಟ್ಸ್. ಯಾವ್ದಾದ್ರು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಅಲ್ಲಿ ರಿಸ್ಕ್ ಅರೈಸ್ ಆಯ್ತು ಅಂತ ಹೇಳಿದ್ರೆ ಆ ಒಂದು ಕಾನ್ಸೆಪ್ಟ್ ಅಥವಾ ಕಂಟೆಕ್ಸ್ಟ್ ಇಂದ ಹೊರಗಡೆ ಬರೋದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮುಖಾಂತರ ಅಥವಾ ಬೇರೆ ಲೈಫ್ ಇನ್ಶೂರೆನ್ಸ್ ಮುಖಾಂತರ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಓವರ್ ಆಲ್ ಈ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಯಾರು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಎಂಟರ್ಪ್ರಿನರ್ಶಿಪ್ ಆಗಿ ಕೆಲಸ ಮಾಡ್ತಾ ಇರ್ತಾರೋ ಅಥವಾ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೋ ಅವ್ರಿಗೆ ಏನಾದ್ರೂ ಪ್ರಮೋಷನ್ ಅಥವಾ ಆ ಒಂದು ಗೂಡ್ಸ್ ಗೆ ಏನಾದ್ರು ಪ್ರಮೋಟ್ ಆಗಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಬಂದ್ಬಿಟ್ಟು ಅದಕ್ಕೆ ಸಹಾಯ ಮಾಡಿ ಅವರ ಅಪ್ಲಿಫ್ಟ್ಮೆಂಟ್ ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ದ ರೋಲ್ ಆಫ್ ಫೈನಾನ್ಷಿಯಲ್ ಅಂಡ್ ಸೋಷಿಯಲ್ ಇನ್ಕ್ಲೂಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಈ ಫೈನಾನ್ಷಿಯಲ್ ಮತ್ತೆ ಸೋಷಿಯಲ್ ಇನ್ಕ್ಲೂಷನ್ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ನಾವೀಗ ಡಿಸ್ಕಷನ್ ಮಾಡ್ತೀವಿ. ಸಿ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಪ್ಲೇ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ಪ್ರಮೋಟಿಂಗ್ ದ ಫೈನಾನ್ಷಿಯಲ್ ಅಂಡ್ ಸೋಷಿಯಲ್ ಇನ್ಕ್ಲೂಷನ್. Yes, of course, definitely. The state and central government also provides the various loans and advances and various advisory services, technical services, and financially inclusion services to the self-help groups upliftment for the women development and entrepreneurship development. So along with this, there are various number of services and financial inclusion services are provided to the marginalized communities ಅಥವಾ undeserved people ಅಥವಾ ಅಂಡರ್ಗ್ರೌಂಡ್ ಪೀಪಲ್ಸ್ ಗೆ ಈ ಒಂದು ಇನ್ಸ್ಟಿಟ್ಯೂಷನ್ಸ್ ಬಂದ್ಬಿಟ್ಟು ಸಹಾಯ ಮಾಡುತ್ತೆ. ಅದರಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವಿಸಸ್ ಅಂತ ಹೇಳಿದ್ರೆ ಆಕ್ಸೆಸ್ ಟು ದ ಸೇವಿಂಗ್ಸ್ ಅಂಡ್ ಕ್ರೆಡಿಟ್ ಫೆಸಿಲಿಟೀಸ್. ನಾವು ಡಿಸ್ಕಷನ್ ಮಾಡಿದ್ವಿ ಯಾವ ರೀತಿನಲ್ಲಿ ಸೇವಿಂಗ್ಸ್ ಮಾಡ್ತಾರೆ, ಯಾವ ರೀತಿನಲ್ಲಿ ಕ್ರೆಡಿಟ್ ಫೆಸಿಲಿಟೀಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿನಲ್ಲಿ ಆಫರ್ ದ ವೇರಿಯಸ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ವಿತ್ ಸ್ಮಾಲ್ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ಸ್ ಅಥವಾ ಅವರಿಗೆ ಕನ್ವೀನಿಯಂಟ್ ಆಗಿರೋ ಪ್ರಕಾರ ಫ್ಲೆಕ್ಸಿಬಲ್ ರಿಪೇಮೆಂಟ್ ಸಿಸ್ಟಮ್ಸ್ ನ ಫಾಲೋ ಮಾಡ್ಕೊಂಡು ಲೋನ್ಸ್ ಅಂಡ್ ಅಡ್ವಾನ್ಸಸ್ ನ ಕೊಡ್ತಾ ಇರುತ್ತೆ. ಸಿಮಿಲರ್ಲಿ ಫೈನಾನ್ಷಿಯಲ್ ಲಿಟ್ರಸಿ ಅಂಡ್ ಎಜುಕೇಶನ್, ಕೆಲವೊಂದು ಟ್ರೈನಿಂಗ್ಸ್ ಮತ್ತೆ ಎಜುಕೇಶನ್ಸ್ ಮತ್ತೆ ಕೆಲವೊಂದು ಲಿಟ್ರಸಿ ಪ್ರೋಗ್ರಾಮ್ಸ್ ನ ಕಂಡಕ್ಟ್ ಮಾಡೋದ್ರ ಮುಖಾಂತರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಪ್ಲಿಫ್ಟ್ಮೆಂಟ್ ಗೆ ಸಹಾಯ ಮಾಡ್ತಾ ಇರುತ್ತೆ. ಅಂಡ್ ಆಲ್ಸೋ ಇನ್ಕ್ರೀಸ್ ದಿ ಆಕ್ಸೆಸ್ ಟು ದ ಫಾರ್ಮಲ್ ಬ್ಯಾಂಕಿಂಗ್ ಸರ್ವಿಸಸ್. ಕೆಲವೊಂದು ರೀತಿನಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಕಡೆಯಿಂದ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಸಿಗೋದಿಲ್ಲ. ದೇರ್ ಇಸ್ ಅ ವೇರಿಯಸ್ ಫಾರ್ಮಾಲಿಟೀಸ್ ಅಂಡ್ ಪ್ರೊಸೀಜರ್ಸ್ ಟು ಗೆಟ್ ದ ಲೋನ್ ಫ್ರಮ್ ದ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಹಾಗಾಗಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಲೀಡರ್ಶಿಪ್ ಅಥವಾ ಲೋಕಲೈಸ್ಡ್ ಅಥಾರಿಟೀಸ್ ಬಂದ್ಬಿಟ್ಟು ಲಿಂಕೇಜ್ ಮಾಡೋದ್ರಿಂದ ಅಥವಾ ರೆಫರೆನ್ಸ್ ಸಿಗೋದ್ರಿಂದ ಈಸಿಯಾಗಿ ಆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಪ್ರೂವ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಸೆಕ್ಯೂರಿಟಿ. ಓಕೆ, ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತ ಹೇಳಿದ್ರೆ ನಮಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬೇಕಾದಾಗ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆದಾಗ ಎಮರ್ಜೆನ್ಸಿ ಲೋನ್ಸ್ ನ ಇಶ್ಯೂ ಮಾಡೋದಾಗ್ಲಿ ಮಾಡುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ ಅಲ್ಲಿ ಎಮರ್ಜೆನ್ಸಿ ಲೋನ್ಸ್ ಇಶ್ಯೂ ಮಾಡೋದಕ್ಕಿಂತ ಒಳ್ಳೇದು ಇನ್ನೇನಿಲ್ಲ, ಕರೆಕ್ಟ್ ಅಲ್ವಾ? ಸೊ ಇಟ್ ಇಂಪ್ರೂವ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಬೇಕಾದಾಗ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೊಡುತ್ತೆ ವಿತ್ ಸ್ಮಾಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ ಸಮ್ ಕೊಲೆಟ್ರಲೈಸ್ಡ್ ಆರ್ ನಾನ್ ಕೊಲೆಟ್ರಲೈಸ್ಡ್ ಸೆಕ್ಯೂರಿಟೀಸ್ ಅಂತ ತಗೋಬಹುದು. ಓಕೆ, ಸೊ ಬೇಸ್ಡ್ ಆನ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂಡ್ ಸಿಚುವೇಶನ್ಸ್ ಅಂಡ್ ಕಂಟೆಕ್ಸ್ಟ್ ಅಂಡ್ ಪ್ಯಾರಾಮೀಟರ್ಸ್ ಬೇಸ್ ಮೇಲೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಸಿಗುತ್ತಾ ಬರುತ್ತೆ. ಓಕೆ, ಅಂಡ್ ಇಯರ್ ಸೋಷಿಯಲ್ ಇನ್ಕ್ಲೂಷನ್ ಡಿಸ್ಕಷನ್ ಮಾಡೋದಾದ್ರೆ ಇಲ್ಲಿ, ಸೊ ಆಗ್ಲೇ ಫೈನಾನ್ಷಿಯಲ್ ಇನ್ಕ್ಲೂಷನ್ ಡಿಸ್ಕಷನ್ ಮಾಡಿದ್ವಿ. ಈಗ ಸೋಷಿಯಲ್ ಇನ್ಕ್ಲೂಷನ್ ಡಿಸ್ಕಷನ್ ಮಾಡೋದಾದ್ರೆ ಹೇಗೆ ಅಂತ ಹೇಳಿದ್ರೆ ಸೋಷಿಯಲ್ ಇನ್ಕ್ಲೂಷನ್ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಗೆ ಯಾವ ರೀತಿನಲ್ಲಿ ಸಹಾಯ ಮಾಡುತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು. ಸಿ ಎಂಪವರ್ಮೆಂಟ್ ಆಫ್ ವುಮನ್ ಅಂಡ್ ಮಾರ್ಜಿನಲೈಸ್ಡ್ ಗ್ರೂಪ್ಸ್. ಸೊ ಬಿಕಾಸ್ ಆಫ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸ್ಟೇಟೆಡ್ ದಟ್ ಇಟ್ ಸೆಲ್ಫ್ ದಟ್ ಇಟ್ ಈಸ್ ಎ ಫಾರ್ಮೇಷನ್ ಆಫ್ 10 to 20
ಮೆಂಬರ್ಸ್ ಇನ್ ದ ಗ್ರೂಪ್ ದೇ ಕಮ್ ಟುಗೆದರ್ ಟು ಶೇರ್ ದ ಕಾಮನ್ ಗೋಲ್ ಅಂತ ಹೇಳ್ತೀವಿ. ಓಕೆ, ಸೊ ಒಬ್ಬರಿಂದ ಒಬ್ಬರಿಗೆ ಸಹಾಯ ಆಗ್ತಾ ಬರುತ್ತೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಸಹಾಯ ಆಗ್ತಾ ಬರುತ್ತೆ, ಫೈನಾನ್ಸ್ ಸಿಗ್ತಾ ಇರುತ್ತೆ, ಲೋಯರ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗ್ತಾ ಇರುತ್ತೆ, ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದೇರ್ ಫಾರ್ ಇಟ್ ಆಟೋಮೆಟಿಕಲಿ ಎಂಪವರ್ ದ ವುಮೆನ್. ಸೊ ಬಿಸ್ನೆಸ್ ಇಟ್ಕೊಳ್ಳೋದಾಗ್ಲಿ, ಅವರ ಒಂದು ಜೀವನಕ್ಕೆ ಏನೋ ಒಂದು ಜೀವನಾಧಾರ ಮಾಡ್ಕೊಡೋದಕ್ಕೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸಹಾಯ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂಡ್ ಸಿಮಿಲರ್ಲಿ ಸೋಷಿಯಲ್ ಮೊಬಲೈಸೇಷನ್ ಅಂಡ್ ಕಮ್ಯುನಿಟಿ ಬಿಲ್ಡಿಂಗ್. ಸೊ ಆ ಒಂದು ಒಂದು ಏರಿಯಾನಲ್ಲಿ ಕಂಪ್ಲೀಟ್ ಆಗಿ ಬ್ಯಾಕ್ ಗ್ರೌಂಡ್ ಅಥವಾ ಅನ್ಡಿಸರ್ವ್ಡ್ ಪೀಪಲ್ ಅಥವಾ ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಇದೆ ಅಂತ ಹೇಳಿದ್ರೆ, ಥ್ರೂ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವರು ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೆಲವೊಂದು ಸ್ಕೀಮ್ಸ್ ಮುಖಾಂತರ ಆ ಒಂದು ಕಂಪ್ಲೀಟ್ ಆಗಿ ಆ ಒಂದು ಸರೌಂಡಿಂಗ್ ಏರಿಯಾ ಮೊಬಲೈಸ್ ಮಾಡೋದಾಗ್ಲಿ ಅಥವಾ ಅವರ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಸೋಷಿಯಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಹಾಯ ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? ಸೊ ಆ ರೀತಿನಲ್ಲಿ ಹೆಲ್ತ್, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಥವಾ ಹಾಸ್ಪಿಟಾಲಿಟಿ, ಈ ರೀತಿನಲ್ಲಿ ನಮಗೆ ಅಥವಾ ಈ ಕಂಪ್ಲೀಟ್ ಆಗಿ ಒಂದು ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಹೆಲ್ಪ್ ಆಗಬೇಕು ಅಂತ ಹೇಳಿದ್ರೆ ಈ ಸೋಷಿಯಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಇದು ಪಾಸಿಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೋಷಿಯಲ್ ಮೊಬಿಲೈಸೇಷನ್, ಕಮ್ಯುನಿಟಿ ಬಿಲ್ಡಿಂಗ್. ಅಂಡ್ ನೆಕ್ಸ್ಟ್, ಇನ್ಕ್ರೀಸ್ ಆಫ್ ದಿ ಆಕ್ಸೆಸ್ ಟು ದ ಸೋಷಿಯಲ್ ಸರ್ವಿಸಸ್ ಅಂಡ್ ಬೆನಿಫಿಟ್ಸ್. ಇನ್ ಕೇಸ್ ಬ್ಯಾಂಕ್ಸ್ ಆಕ್ಸೆಸ್ ಮಾಡೋದಾಗ್ಲಿ ಅಥವಾ ಪೋಸ್ಟ್ ಆಫೀಸ್ ಆಕ್ಸೆಸ್ ಮಾಡೋದಾಗ್ಲಿ ಅಥವಾ ಹಾಸ್ಪಿಟಲ್ಸ್ ನ ಆಕ್ಸೆಸ್ ಮಾಡೋದಾಗ್ಲಿ, ಇನ್ ಕೇಸ್ ಆ ತರ ಸರ್ವಿಸಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಈ ಸೋಷಿಯಲ್ ದಟ್ ಈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಅಥವಾ ಆ ಒಂದು ಅನ್ಡಿಸರ್ವ್ಡ್ ಕಮಿಟಿಗೆ ಆ ಒಂದು ಆಕ್ಸೆಸ್ ಕೊಡೋದು ಈ ಒಂದು ಸೋಷಿಯಲ್ ಇನ್ಕ್ಲೂಷನ್ ಅಂದ್ರೆ ವೇರಿಯಸ್ ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವರನ್ನು ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ. ಓಕೆ, ಇನ್ಕ್ರೀಸ್ ದಿ ಆಕ್ಸೆಸ್ ಟು ದ ಸೋಷಿಯಲ್ ಸರ್ವಿಸ್ ಅಂಡ್ ಬೆನಿಫಿಟ್ಸ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅವರು ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ನ ಆಕ್ಸೆಸ್ ಮಾಡಿದ್ರೆ ಅವರ ಎಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಸೋಷಿಯಲ್ ಡೆವಲಪ್ಮೆಂಟ್ ಆಗಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಅಂಡ್ ಇಂಪ್ರೂವ್ಡ್ ದಿ ಹೆಲ್ತ್ ಕೇರ್ ಅಂಡ್ ಸ್ಯಾನಿಟೇಷನ್ ಫೆಸಿಲಿಟೀಸ್. ಸೊ ಹೆಲ್ತ್ ಕೇರ್ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಈಗ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಾಗ್ಲಿ, ಸ್ಮಾಲ್ ಕ್ಲಿನಿಕ್ಸ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದಾಗ್ಲಿ. ಸೊ ಆ ರೀತಿನಲ್ಲಿ ಸಹಾಯ ಮಾಡೋದ್ರಿಂದ ಅವರ ಒಂದು ಹೆಲ್ತ್ ಕೇರ್ ಸಹ ಇಂಪ್ರೂವ್ಮೆಂಟ್ ಅಥವಾ ಸ್ಯಾನಿಟೇಷನ್ ಫೆಸಿಲಿಟೀಸ್ ಸಹ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಸೊ ಎನ್ಹಾನ್ಸ್ಡ್ ದಿ ಸೋಷಿಯಲ್ ಕೊಹೆಷನ್ ಅಂಡ್ ಕಲೆಕ್ಟಿವ್ ಆಕ್ಷನ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಹೇಳ್ತೀವಿ. ಸೊ ಇಲ್ಲಿ ಸೋಷಿಯಲ್ ಕೊಹೆಷನ್ ಅಂಡ್ ಕಲೆಕ್ಟಿವ್ ಆಕ್ಷನ್ಸ್ ಇನ್ ದ ಸೆನ್ಸ್ ಸ್ಟೇ ಆರ್ ಫಿಟ್ ಟುಗೆದರ್ ವೆಲ್ ಅಂತ ಹೇಳ್ಬಿಟ್ಟು, ಇಲ್ಲಿ ಕೋಹೆಷನ್ ಅಂತ ಹೇಳಿದ್ರೆ ಎಬಿಲಿಟಿ ಟು ಸ್ಟೇ ಆರ್ ಫಿಟ್ ಟುಗೆದರ್ ವೆಲ್ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಗ್ರೂಪ್ ಫಾರ್ಮೇಶನ್ ಅಥವಾ ಒಂದು 10 to 20 ಮೆಂಬರ್ಸ್ ವುಮೆನ್ ಎಂಪವರ್ಮೆಂಟ್ ಅಥವಾ ವುಮೆನ್ಸ್ ಫಾರ್ಮೇಶನ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಸೋಷಿಯಲ್ ಸ್ಟೇಟಸ್ ಅಥವಾ ಅವರ ಒಂದು ಎಬಿಲಿಟಿ ಬಂದ್ಬಿಟ್ಟು ಹೇಗಿದೆ, ಫಿಟ್ ಆಗಿದೆಯಾ ಇಲ್ವಾ, ಇನ್ ಕೇಸ್ ಫಿಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿನಲ್ಲಿ ನಾವು ಅವರ ಇಂಪ್ರೂವ್ಮೆಂಟ್ ಮಾಡಬಹುದು ಅನ್ನೋದನ್ನು ಸಹ ಈ ಸೋಷಿಯಲ್ ಇನ್ಕ್ಲೂಷನ್ ಸರ್ವಿಸಸ್ ಮುಖಾಂತರ ಸಾಲ್ವ್ ಮಾಡಬಹುದು. ಓಕೆ, ಸೊ ಬೇಸ್ಡ್ ಆನ್ ದ ಸಮ್ ಕಲೆಕ್ಟಿವ್ ಆಕ್ಷನ್ಸ್ ಅಂತ ಹೇಳ್ಬಿಟ್ಟು ನಾವು ಹೇಳಬಹುದು. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಪ್ರಮೋಷನ್ ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ರೆ ಇದನ್ನ ನಾವು ಅಡ್ವಾಂಟೇಜಸ್ ಆಗು ತಗೋಬಹುದು. ಸೊ ಯಾವ ರೀತಿನಲ್ಲಿ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಂದ್ಬಿಟ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಒಂದನೇದು ವುಮನ್ ಎಂಪವರ್ಮೆಂಟ್ ಗೆ ಹೆಲ್ಪ್ ಆಗುತ್ತೆ. ಜನರಲ್ ಆಗಿ ಬರೀಬಹುದು ನಾವು. ಓಕೆ, ಎಂಪವರಿಂಗ್ ದ ಇಂಡಿವಿಜುವಲ್ಸ್ ಅಂಡ್ ಗ್ರೂಪ್ ಟು ಟೇಕ್ ದ ಕಂಟ್ರೋಲ್ ಆಫ್ ದೇರ್ ಲಿವ್ಸ್ ಅಂಡ್ ಡಿಸಿಷನ್ಸ್. ಕೆಲವೊಂದು ಡಿಸಿಷನ್ಸ್ ಮುಖಾಂತರ, ಬಿಸ್ನೆಸ್ ಡಿಸಿಷನ್ಸ್ ಮುಖಾಂತರ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ನಮಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಈಸಿಯಾಗಿ ವಿತ್ ಸ್ಮಾಲ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಗೋದ್ರಿಂದ ನಮ್ಮ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಎಂಪವರ್ಮೆಂಟ್ ಆಗೋ ಸಾಧ್ಯತೆಗಳು ಇದೆ. ಅಂಡ್ ಸೆಲ್ಫ್ ರಿಲಿಯನ್ಸ್, ದಟ್ ಈಸ್ ಎನ್ಕರೇಜಿಂಗ್ ದ ಸೆಲ್ಫ್ ಸಫಿಶಿಯನ್ಸಿ ಅಂಡ್ ಇಂಡಿಪೆಂಡೆಂಟ್ ಆಗಿ ಯಾವ ರೀತಿನಲ್ಲಿ, ಫಾರ್ ಎಕ್ಸಾಂಪಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ನಮಗೆ ಏನಾದ್ರು ಲೋನ್ಸ್ ಅಂಡ್ ಅಡ್ವಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ದ ಸಮ್ ಸ್ಮಾಲ್ ಬಿಸ್ನೆಸ್ ಆಕ್ಟಿವಿಟೀಸ್, ರೈಟ್? ಸೊ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಸಹ ನಮಗೆ ಸಹಾಯ ಮಾಡುತ್ತೆ. ಸೊ ದಟ್ಸ್ ವೈ ದ ಸೆಲ್ಫ್ ರಿಲಿಯನ್ಸ್, ದಟ್ ಈಸ್ ನಮಗೆ ಇಂಡಿವಿಜುವಲ್ ಆಗಿ ನಮಗೆ ನಮ್ಮ ಮೇಲೆ ನಂಬಿಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ಎನ್ಕರೇಜಿಂಗ್ ದ ಸೆಲ್ಫ್ ಸಫಿಶಿಯನ್ಸಿ, ಸೆಲ್ಫ್ ರಿಲಿಯನ್ಸ್ ಅಂಡ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ನೆಕ್ಸ್ಟ್ ಕಲೆಕ್ಟಿವ್ ಆಕ್ಷನ್ಸ್, ಫಾಸ್ಟರಿಂಗ್ ದ ಕಲೆಕ್ಟಿವ್ ಎಫರ್ಟ್ಸ್ ಅಂಡ್ ಮ್ಯೂಚುವಲ್ ಸಪೋರ್ಟ್. ಸೊ ನಮಗೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಸಿಗೋದ್ರ ಜೊತೆಗೆ ಮ್ಯೂಚುವಲ್ ಸಪೋರ್ಟ್ ಸಿಗೋದ್ರಿಂದ ಕೆಲವೊಂದು ಡಿಸಿಷನ್ಸ್ ಗೆ ತಗೊಳ್ಳೋದಕ್ಕಿಂತ ಮುಂಚೆ ನಮಗೆ ಸಜೆಷನ್ಸ್ ಸಿಗುತ್ತೆ. ಆ ರೀತಿನಲ್ಲಿ ಮ್ಯೂಚುವಲ್ ಸಪೋರ್ಟ್ ನಮಗೆ ಸಿಗಬಹುದು ಅಂತ ಹೇಳ್ತೀವಿ. ಸೊ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಒಬ್ರಿಗೊಬ್ರು ಸಹಾಯ ಮಾಡೋದ್ರಿಂದ ಇದನ್ನ ನಾವು ಪಾರ್ಟಿಸಿಪೇಟರಿ ಅಪ್ರೋಚ್ ಅಂತ ನಾವು ಕರಿತೀವಿ. ಬಿಕಾಸ್ ಇನ್ವಾಲ್ವಿಂಗ್ ಎ ಮೆಂಬರ್ ಇನ್ ದ ಡಿಸಿಷನ್ ಮೇಕಿಂಗ್ ಅಂಡ್ ಪ್ಲಾನಿಂಗ್, ಯಾವುದೇ ರೀತಿನಲ್ಲಾದ್ರೂ ಕ್ರಿಟಿಕಲ್ ಪ್ಲಾನಿಂಗ್ಸ್ ಅಥವಾ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಸಜೆಷನ್ಸ್ ಬೇಕು ಅಂತ ಹೇಳಿದ್ರೆ ಗ್ರೂಪ್ ಮೆಂಬರ್ಸ್ ಇಂದ ನಾವು ಸಜೆಷನ್ಸ್ ನ ತಗೊಂಡು ಪ್ಲಾನಿಂಗ್ ಮಾಡ್ಕೊಂಡು ಡಿಸಿಷನ್ಸ್ ನ ತಗೋಬಹುದು. ಅಂಡ್ ಕೆಪಾಸಿಟಿ
building, that is enhancing the skills and the knowledge for the sustainable development. So ಪ್ರಾಫಿಟ್ ಬರಬೇಕು, ನಾವು ಹೆಲ್ತಿಯಾಗಿ ಇರಬೇಕು ಅಥವಾ ಚೆನ್ನಾಗೂ ಇರಬೇಕು, ಚೆನ್ನಾಗಿ ಪ್ರಾಫಿಟ್ ಅಂಡ್ ಬಿಸ್ನೆಸ್ ರನ್ ಆಗಬೇಕು ಅಂತ ಹೇಳಿದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ನ, ಈ ಒಂದು ಸ್ಕಿಲ್ಸ್ ನ ನಾವು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಂದ್ಬಿಟ್ಟು ನಮಗೆ ಸಹಾಯ ಮಾಡುತ್ತೆ ಅಂತಾನೆ ನಾವು ಹೇಳಬಹುದು. ಓಕೆ, ಅಂಡ್ ಪೀರ್ ಸಪೋರ್ಟ್ ಅಂದ್ರೆ ಸೋಷಿಯಲ್ ಗ್ರೂಪ್ ಅಲ್ಲಿ, ಅಂದ್ರೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ನಾವು ಇದೀವಿ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ನಮಗೆ ಕಷ್ಟ ಅಂತ ಏನಾದ್ರು ಬಂದಾಗ ಪೀರ್ ಸಪೋರ್ಟ್, ಜೊತೆಗೆ ಇರುವವರು ನಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಪೀರ್ ಟು ಪೀರ್, ದಟ್ ಈಸ್ ಲಿವರೇಜಿಂಗ್ ದ ಪೀರ್ ಟು ಪೀರ್ ಸಪೋರ್ಟ್ ಅಂಡ್ ಲರ್ನಿಂಗ್. ತುಂಬಾ ಕಲಿಯೋದು ಇರುತ್ತೆ ಗ್ರೂಪ್ ಮೆಂಬರ್ಸ್ ಕಡೆಯಿಂದ ಅಥವಾ ಅವ್ರ ಕಡೆಯಿಂದ. ಯಾವಾಗ ಬೇಕು ಅಂದ್ರೆ ಫ್ಲೆಕ್ಸಿಬಲ್ ಟೈಮ್ ಅಲ್ಲಿ ನಮಗೆ ಕಷ್ಟ ಅಂತ ಬಂದಾಗ ಸಹಾಯ ಮಾಡೇ ಮಾಡ್ತಾರ. ದಟ್ ಈಸ್ ಪೀರ್ ಟು ಪೀರ್ ಸಪೋರ್ಟ್ ಸಿಗುವಂತಹ ಸಾಧ್ಯತೆಗಳು ಇದೆ. ಅಂಡ್ ಸಸ್ಟೈನಬಿಲಿಟಿ, ದಟ್ ಈಸ್ ಫೋಕಸಿಂಗ್ ಆನ್ ದ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಅಂಡ್ ಇಂಪ್ಯಾಕ್ಟ್. ಸೊ ಇವಾಗ ಏನಾದ್ರೂ ನಮಗೆ ಸೋಷಿಯಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇಂದ ಸಹಾಯ ಆಗುತ್ತೆ ಅಂತಂದ್ರೆ ಒಂದು 2 ದಿನ 3 ದಿನಕ್ಕೆ ಮಾತ್ರ ನಾವು ಚೆನ್ನಾಗಿರೋದಂತಲ್ಲ, ಫಾರ್ ದ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿಗೋಸ್ಕರ ನಮಗೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸಹಾಯ ಮಾಡುತ್ತೆ. ಓಕೆ, ಎಂಪವರ್ಮೆಂಟ್ ನಮಗೆ ಸಿಗುತ್ತೆ. ಅಥವಾ ನಾವು ಎನ್ವಿರಾನ್ಮೆಂಟ್ ಅಲ್ಲಿ ನಮ್ ಮ್ಯಾಕ್ಸಿಮಮ್ ಇರಬೇಕು ಅಂತ ಏನಾದ್ರು ಇದ್ದ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಾವು ಯಾವ ರೀತಿನಲ್ಲಿ ನಮ್ಮ ಒಂದು ಬಿಸಿನೆಸ್ ನ ಡೆವಲಪ್ಮೆಂಟ್ ಮಾಡಬಹುದು ಅನ್ನೋದ್ರ ಜೊತೆಗೆ ನಾವು ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ನಾವು ತಿಳ್ಕೋಬಹುದು. ಓಕೆ, ಅಂಡ್ ಅಕೌಂಟಬಿಲಿಟಿ, ದಟ್ ಈಸ್ ಎನ್ಶೂರಿಂಗ್ ದ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಇನ್ ದ ಆಪರೇಷನ್ಸ್. ಸೊ ಎನ್ಶೂರಿಂಗ್ ದ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಇನ್ ದ ಸೆನ್ಸ್, ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಲೋನ್ಸ್ ನ ಕಟ್ಟೋದು. ಫಾರ್ ಎಕ್ಸಾಂಪಲ್, ನೀವು ಲೋನ್ ಕೊಟ್ಟಿಲ್ಲ ಅಂದ್ರೆ ಗ್ರೂಪ್ ಅಲ್ಲಿ 20 ಮೆಂಬರ್ಸ್ ಇದಾರೆ ಅಂತ ಹೇಳಿದ್ರೆ ಒಬ್ಬರು ಲೋನ್ ಕೊಟ್ಟಿಲ್ಲ ಅಂದ್ರೇನು ಸಹ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಕೋದಕ್ಕೆ ಆಗೋದಿಲ್ಲ. ಸೊ ವಿ ಶುಡ್ ಮೇಂಟೈನ್ ದ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟೆನ್ಸಿ, ದಟ್ ಈಸ್ ಅಕೌಂಟಬಿಲಿಟಿ ಆರ್ ಅಕೌಂಟೆನ್ಸಿ ಇನ್ ದ ಬುಕ್ ಕೀಪಿಂಗ್, ರೈಟ್? ಸೊ ಆ ರೀತಿನಲ್ಲಿ ಅಕೌಂಟಬಿಲಿಟಿ ಪಾರ್ಟ್ ಸಹ ನಾವು ಇದರಿಂದ ಕಲಿಬಹುದು. ಅಂಡ್ ಲೀಡರ್ಶಿಪ್ ಕ್ವಾಲಿಟಿ ಅಂಡ್ ಲೀಡರ್ಶಿಪ್ ಡೆವಲಪ್ಮೆಂಟ್, ದಟ್ ಈಸ್ ಡೆವಲಪಿಂಗ್ ದ ಲೀಡರ್ಶಿಪ್ ಸ್ಕಿಲ್ಸ್ ಅಮಂಗ್ ದ ಮೆಂಬರ್ಸ್. ಅಂದ್ರೆ ಲೀಡರ್ಶಿಪ್ ಬಂದ್ಬಿಟ್ಟು ರೊಟೇಷನ್ ಆಗೋದ್ರಿಂದ ಎಲ್ಲರಿಗೂ ಸಹ ದೇರ್ ಇಸ್ ಅ ಪ್ರಾಬಬಿಲಿಟಿ ಟು ಗೆಟ್ ದ ಲೀಡರ್ಶಿಪ್ ಇನ್ ದ ಗ್ರೂಪ್ ಮೆಂಬರ್ಸ್. ಸೊ ಗ್ರೂಪ್ ಅಲ್ಲಿ ಲೀಡರ್ಶಿಪ್ ಸಿಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಲೀಡರ್ಶಿಪ್ ಡೆವಲಪ್ಮೆಂಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನಮಗೆ ಸಹಾಯ ಮಾಡುತ್ತೆ. ಸ್ಟ್ರಕ್ಚರ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ 10 to 20 ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ರೆ ದರ್ ಇಸ್ ಸಮ್ ಸ್ಟ್ರಕ್ಚರ್ ಆಫ್ ಫಾರ್ಮೇಶನ್, ರೈಟ್? ಯಾವ ರೀತಿನಲ್ಲಿ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸ್ಟ್ರಕ್ಚರ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಈಗ ಡಿಸ್ಕಷನ್ ಮಾಡೋದನ್ನ. ಓಕೆ, ಜನರಲ್ ಬಾಡಿ, ದಟ್ ಈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅನ್ನೋದು ಜನರಲ್ ಬಾಡಿ ಆಗಿರುತ್ತೆ. ಆಲ್ ದ ಮೆಂಬರ್ಸ್ ಆಫ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫ್ರಮ್ ದ ಜನರಲ್ ಬಾಡಿ ವಿಚ್ ಮೀಟ್ಸ್ ರೆಗ್ಯುಲರ್ಲಿ. ಓಕೆ, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫಾರ್ಮೇಶನ್ ಆಗ್ಬೇಕು ಅಂತ ಹೇಳಿದ್ರೆ. ಅದರಲ್ಲಿ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೆಂಬರ್ಸ್ ಜನರಲ್ ಬಾಡಿ ಮೀಟ್ಸ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರೆಗ್ಯುಲರ್ ಆಗಿ ಮೀಟ್ ಮಾಡ್ಬೇಕಾಗತ್ತೆ. ಓಕೆ, ಅಂದ್ರೆ ಕಂಪಲ್ಸರಿಯಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಬೇಕು. ವೀಕ್ಲಿ ಪೇ ಮಾಡಬೇಕು ಅಂತ ಹೇಳಿದ್ರೆ ವೀಕ್ಲಿ ಕಂಪಲ್ಸರಿಯಾಗಿ ಪೇ ಮಾಡ್ಲೇಬೇಕಾಗತ್ತೆ, ಡಿಲೇ ಮಾಡೋದಕ್ಕಾಗೋದಿಲ್ಲ. ಓಕೆ, ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಆಗುತ್ತೆ. ಅಂಡ್ ಮ್ಯಾನೇಜಿಂಗ್ ದ ಕಮಿಟಿ. Okay, so a small group of members elected by the general body to manage the self-help groups. So general body ಅಂತ ಹೇಳಿದ್ರೆ that is localized communities and localized authorities ಇರ್ತಾರೆ. ಸೊ ಅವರು ಲೀಡರ್ಸ್ ನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಜನರಲ್ ಬಾಡಿ ಏನ್ ಹೇಳುತ್ತೋ ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕಡೆಯಿಂದ. ಓಕೆ, ಸೊ ದಿಸ್ ಗ್ರೂಪ್ ಆಫ್ ಮೆಂಬರ್ಸ್ ಆರ್ ಸೆಲೆಕ್ಟೆಡ್ ಬೈ ದಿ ಜನರಲ್. ಅವರೇ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಬೇಸ್ಡ್ ಆನ್ ಸ್ಕೋರ್ಸ್ ಮುಖಾಂತರ ಸೆಲೆಕ್ಟ್ ಮಾಡ್ತಾ ಬರ್ತಾರೆ. ಅಂಡ್ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಲ್ಲಿ ಒಬ್ಬ ಚೇರ್ ಪರ್ಸನ್ ಇರ್ತಾರೆ ಮತ್ತೆ ಪ್ರೆಸಿಡೆಂಟ್ ಇರ್ತಾರೆ. ಸೊ ಲೀಡ್ಸ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂಡ್ ಫೆಸಿಲಿಟೇಟ್ಸ್ ದ ಮೀಟಿಂಗ್ಸ್. ಅವರು ಮೀಟಿಂಗ್ಸ್ ನ ನಡೆಸ್ಕೊಡ್ತಾರೆ ಮತ್ತೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಲೀಡ್ ಮಾಡ್ತಾರೆ. ಅಂಡ್ ಇದರಲ್ಲೇ ಒಬ್ಬ ಸೆಕ್ರೆಟರಿ ಅಂತ ಇರ್ತಾರೆ, ರೆಸ್ಪಾನ್ಸಿಬಲ್ ಫಾರ್ ರೆಕಾರ್ಡ್ ಕೀಪಿಂಗ್. ಏನೇನಾಗುತ್ತೆ ಅನ್ನೋದು ಅಂದ್ರೆ ಲೋನ್ಸ್, ಅಡ್ವಾನ್ಸಸ್, ರೀಪೇಮೆಂಟ್ಸ್ ಯಾವ ರೀತಿನಲ್ಲಿ ಆಗುತ್ತೆ ಅನ್ನೋದನ್ನ ರೆಕಾರ್ಡ್ ಮಾಡ್ತಾ ಇರ್ತಾರೆ. ಅಂಡ್ ಕರೆಸ್ಪಾಂಡಿಂಗ್ ಎಂಟ್ರೀಸ್ ಅಥವಾ ಕರೆಸ್ಪಾಂಡಿಂಗ್ ಟ್ರಾನ್ಸಾಕ್ಷನ್ಸ್ ನ ಎಂಟ್ರಿ ಮಾಡ್ತಾ ಇರ್ತಾರೆ. ಅಂಡ್ ಕಮ್ಯುನಿಕೇಶನ್, ಇನ್ ಕೇಸ್ ಏನಾದ್ರು ಇಶ್ಯೂಸ್ ಆಯ್ತು ಅಂತ ಹೇಳಿದ್ರೆ ಹೈಯರ್ ಅಥಾರಿಟೀಸ್ಗೆ ಅಥವಾ ಚೇರ್ ಪರ್ಸನ್ಸ್ಗೆ ಅಥವಾ ಪ್ರೆಸಿಡೆಂಟ್ಗೆ ಇವರು ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಟ್ರೆಜರರ್, ದೇ ವಿಲ್ ಬಿ ಗೋಯಿಂಗ್ ಟು ಮ್ಯಾನೇಜ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫೈನಾನ್ಸಸ್. ಅಲ್ಟಿಮೇಟ್ಲಿ ಈ ಫೈನಾನ್ಸಸ್ ನ ಮತ್ತೆ ಸೇವಿಂಗ್ಸ್ ನ ಮತ್ತೆ ಕ್ರೆಡಿಟ್ ಏನ್ ಕೊಟ್ಟಿರ್ತಾರೆ ಅದನ್ನ ಕಂಪ್ಲೀಟ್ ಆಗಿ ಇವರು ಅಂದ್ರೆ ಟ್ರೆಜರರ್ ಬಂದ್ಬಿಟ್ಟು ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಅದೇ ರೀತಿನಲ್ಲಿ ನಾವು ನೆಕ್ಸ್ಟ್
ಸ್ಟ್ರಕ್ಚರ್ ಅಲ್ಲಿ ಏನ್ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಈಸ್ ಮೆಂಬರ್ಸ್. ಅಂದ್ರೆ ವಿ ನೋ ದಟ್ 10 to 20 ಮೆಂಬರ್ಸ್ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನಲ್ಲಿ ಇರ್ತಾರೆ ಅಂತ ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ತೀವಿ. ಇದರಲ್ಲಿ ಮೆಂಬರ್ಸ್ ಅಂತ ಹೇಳಿದ್ರೆ ದ ಕೋರ್ ಆಫ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕಾಂಟ್ರಿಬ್ಯೂಟಿಂಗ್ ದ ಸೇವಿಂಗ್ಸ್ ಅಂಡ್ ಪಾರ್ಟಿಸಿಪೇಟಿಂಗ್ ಇನ್ ದ ಮೀಟಿಂಗ್ ಅಂಡ್ ಆಕ್ಸೆಸಿಂಗ್ ದ ಕ್ರೆಡಿಟ್ ನ ಆಕ್ಸೆಸ್ ಮಾಡೋದಕ್ಕೆ ಅಥವಾ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಈ ಮೆಂಬರ್ಸ್ ಬಂದ್ಬಿಟ್ಟು ಕೋರ್ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಬಿಕಾಸ್ ವಿತೌಟ್ ಮೆಂಬರ್ಸ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತಾನೆ ನಾವು ಕರೆಯೋದಕ್ಕೆ ಹೋಗೋದಿಲ್ಲ. ದೇ ವಿಲ್ ಬಿ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಫಾರ್ ಸಮ್ ಸೇವಿಂಗ್ಸ್ and they will be going to get some credits and also participating in the various meetings ಅಂತ ನಾವು ಹೇಳಬಹುದು. ಓಕೆ, ಅಂಡ್ ಸಬ್ ಕಮಿಟೀಸ್ ಇರುತ್ತೆ ಫಾರ್ಮ್ಡ್ ಆಸ್ ಎ ನೀಡೆಡ್ ಫಾರ್ ದ ಸ್ಪೆಸಿಫಿಕ್ ಟಾಸ್ಕ್ಸ್ ಸಚ್ ಆಸ್ ಟ್ರೈನಿಂಗ್, ಮಾರ್ಕೆಟಿಂಗ್ ಅಂಡ್ ಸೋಷಿಯಲ್ ಆಕ್ಟಿವಿಟೀಸ್ ಅಥವಾ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸರ್ವಿಸಸ್ ಬಗ್ಗೆ, ಎಜುಕೇಶನ್ ಮತ್ತೆ ಲಿಟ್ರಸಿ ಇಂಪ್ರೂವ್ಮೆಂಟ್ ಬಗ್ಗೆ ಕೆಲವೊಂದು ಸಬ್ ಕಮಿಟೀಸ್ ಬಂದ್ಬಿಟ್ಟು ಟಾಸ್ಕ್ ನ ಮತ್ತೆ ಟ್ರೈನಿಂಗ್ಸ್ ನ ಮತ್ತೆ ವರ್ಕ್ಶಾಪ್ಸ್ ನ ಕಂಡಕ್ಟ್ ಮಾಡ್ತಾ ಇರುತ್ತೆ. ಅಂಡ್ ಆಲ್ಸೋ ಅಡ್ವೈಸರಿ ಸರ್ವಿಸಸ್ ಅಂಡ್ ಮೆಂಟರ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಎಕ್ಸ್ಟರ್ನಲ್ ಎಕ್ಸ್ಪರ್ಟ್ಸ್ ನಮಗೆ ಯಾವ ರೀತಿಯಲ್ಲಿ ಸ್ಪೆಷಲ್ ಲೆಕ್ಚರಿಂಗ್ಸ್ ನ ಮಾಡ್ಕೊಡ್ತಾರೆ ಕಾಲೇಜಸ್ ಅಲ್ಲಿ, ಆ ತರ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಕೆಲವೊಂದು ಲಿಟ್ರಸಿ ಪ್ರೋಗ್ರಾಮ್ಸ್ ನ ಅಥವಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ನ ಕೊಡಬೇಕು ಅಂತ ಹೇಳಿದ್ರೆ ಎಕ್ಸ್ಪರ್ಟ್ಸ್ ಮುಖಾಂತರ ಅಡ್ವೈಸರ್ಸ್ ಮತ್ತೆ ಮಾನಿಟರ್ಸ್ ಅಥವಾ ಮಾನಿಟರಿಂಗ್ ಸಿಗ್ತಾ ಬರುತ್ತೆ. ಪ್ರತಿಯೊಬ್ಬ ಇಂಡಿವಿಜುವಲ್ಸ್ ಗೆ ಮತ್ತೆ ಗೈಡೆನ್ಸ್ ಸಿಗ್ತಾ ಇರುತ್ತೆ. ಯಾವ ರೀತಿನಲ್ಲಿ ಅವರು ಲೋನ್ಸ್ ನ ಮ್ಯಾನೇಜ್ ಮಾಡಬೇಕು, ಫೈನಾನ್ಸಸ್ ನ ಮ್ಯಾನೇಜ್ ಮಾಡಬೇಕು, ಯಾವ ರೀತಿನಲ್ಲಿ ಆ ಬಿಸಿನೆಸ್ ನ ಪ್ರಮೋಟ್ ಮಾಡಬೇಕು, ಯಾವ ರೀತಿಯಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ದ ಬ್ಯಾಂಕಿಂಗ್ ಪಾರ್ಟ್ನರ್, ಎ ಲೋಕಲ್ ಬ್ಯಾಂಕ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪರ್ಟೈನಿಂಗ್ ವಿತ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫಾರ್ ದ ಸೇವಿಂಗ್ ಅಂಡ್ ಕ್ರೆಡಿಟ್ ಸರ್ವಿಸಸ್. ಹೇಗಂತ ಹೇಳಿದ್ರೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಡೈರೆಕ್ಟ್ ಆಗಿ ತಗೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಲೋನ್ಸ್ ಅಂಡ್ ಅಡ್ವಾನ್ಸಸ್ ತಗೊಳ್ಳೋದು ರೆಫರೆನ್ಸ್ ಮುಖಾಂತರ ಈಸಿಯಾಗಿ ತಗೋಬಹುದು. ಇಂಡಿವಿಜುವಲ್ ಆಗಿ ನಾವು ಲೋನ್ಸ್ ಅಂಡ್ ಅಡ್ವಾನ್ಸಸ್ ತಗೋಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಸೊ ದೇರ್ ಫೋರ್ ದ ಬ್ಯಾಂಕಿಂಗ್ ಲಿಂಕೇಜಸ್ ವಿಲ್ ಆಲ್ಸೋ ಹೆಲ್ಪ್ಫುಲ್ ಅಂಡ್ ದೇ ಆರ್ ಆಲ್ಸೋ under the structure of the self help groups ಅಂತ ನಾವು ಹೇಳಬಹುದು. ಅಂಡ್ ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ ಒಂದು 10 to 20 ಮೆಂಬರ್ಸ್ ಇದಾರೆ ಅಂತ ಹೇಳಿದ್ರೆ ದ ಮೆಂಬರ್ಸ್ ರೆಪ್ರೆಸೆಂಟಿಂಗ್ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇನ್ ಕಮ್ಯುನಿಟಿ ಆಕ್ಟಿವಿಟೀಸ್ ಅಂಡ್ ಎಕ್ಸ್ಟರ್ನಲ್ ಫೋರಮ್ಸ್. ಒಂದೊಂದು ಗ್ರೂಪ್ಸ್ ಗೆ ಒಂದೊಂದು ನೇಮ್ಸ್ ಕೊಡ್ತಾರೆ. ಎಲ್ಲಾ ಗ್ರೂಪ್ಸ್ ಸೇಮ್ ಪರ್ಫಾರ್ಮೆನ್ಸ್ ಇರುತ್ತೆ. ಎಲ್ಲಾ ಗ್ರೂಪ್ಸ್ ಅಲ್ಲಿ ಎಲ್ಲರೂ ಕರೆಕ್ಟ್ ಆಗಿ ಪೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ದರ್ ಇಸ್ ಸಮ್ ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ಸ್. ಸೊ ಈ ಒಂದು ಗ್ರೂಪ್ ಅಥವಾ ಈ ಒಂದು ಏರಿಯಾದಲ್ಲಿ ಕರೆಕ್ಟ್ ಆಗಿ ಪೇ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಇವ್ರಿಗೆ ರೀಪೇಮೆಂಟ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಇನ್ನು ಲೋನ್ಸ್ ಅಂಡ್ ಅಡ್ವಾನ್ಸಸ್ ಜಾಸ್ತಿ ಮಾಡಬಹುದು ಈ ರೀತಿನಲ್ಲಿ. ಸೊ ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ಸ್, ಒಂದೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕಮ್ಯುನಿಟಿಗೂ ಒಂದೊಂದು ರೆಪ್ರೆಸೆಂಟೇಟಿವ್ನೆಸ್ ಇರುತ್ತೆ. ಬೇಸ್ಡ್ ಆನ್ ದೇರ್ ಆಕ್ಟಿವಿಟೀಸ್ ದ ಗ್ರೂಪ್ಸ್ ಅಂಡ್ ಅಥಾರಿಟೀಸ್ ವಿಲ್ ಬಿ ಗೋಯಿಂಗ್ ಟು ಗಿವ್ ದ ಲೋನ್ಸ್ ಅಂಡ್ ರೆಗ್ಯುಲೇಷನ್ಸ್ ಬೇಸ್ ಮೇಲೆ ಕೊಡೋದಕ್ಕೆ ಅಥವಾ ಎಕ್ಸ್ಟರ್ನಲ್ ಫೋರಮ್ಸ್ ಮುಖಾಂತರ ಇವ್ರಿಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಸಿಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ಸ್ ಬಂದ್ಬಿಟ್ಟು ಸ್ಟ್ರಕ್ಚರ್ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫಾರ್ಮೇಶನ್ ಆಗಬೇಕು ಅಂತ ಹೇಳಿದ್ರೆ ಈ ಎಲ್ಲಾ ಎಲಿಮೆಂಟ್ಸ್ ಅಥವಾ ಈ ಎಲ್ಲಾ ಸ್ಟ್ರಕ್ಚರ್ಸ್ ಇರಬೇಕಾಗಿ ಬರುತ್ತೆ. ಸೊ ಯಾವ್ದ್ಯಾವ್ದು ದಟ್ ಈಸ್ ಜನರಲ್ ಬಾಡಿ, ಮ್ಯಾನೇಜಿಂಗ್ ಕಮಿಟಿ ಅಂಡ್ ಚೇರ್ ಪರ್ಸನ್ ಇರಬೇಕು, ಮತ್ತೆ ಪ್ರೆಸಿಡೆಂಟ್ ಇರ್ಬೇಕಾಗತ್ತೆ, ಮತ್ತೆ ಸೆಕ್ರೆಟರಿ ಅಂಡ್ ಟ್ರೆಜರಿ ಟ್ರೆಜರರ್ ಅಂತ ಹೇಳ್ಬಿಟ್ಟು ನಾವು ಅವರನ್ನ ಕರಿತೀವಿ. ಅದೇ ರೀತಿನಲ್ಲಿ ಮೆಂಬರ್ಸ್ ಇರ್ಬೇಕಾಗತ್ತೆ, ಸಬ್ ಕಮಿಟೀಸ್ ಇರ್ಬೇಕಾಗತ್ತೆ, ಅಡ್ವೈಸರ್ಸ್ ಆರ್ ಮೆಂಟರ್ಸ್ ಇರ್ಬೇಕಾಗತ್ತೆ, ಬ್ಯಾಂಕಿಂಗ್ ಪಾರ್ಟ್ನರ್ಸ್ ಅಂಡ್ ಕಮ್ಯುನಿಟಿ ರೆಪ್ರೆಸೆಂಟೇಟಿವ್ಸ್ ಸಹ ಇರ್ಬೇಕಾಗತ್ತೆ. ಓಕೆ, and the next we are going to discuss in this module that is precautions to be taken while forming the self help groups. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ವುಮೆನ್ಸ್ ಮುಖಾಂತರ ಅಥವಾ ಮಾರ್ಜಿನಲೈಸ್ಡ್ ಕಮಿಟೀಸ್ ಮುಖಾಂತರ ಫಾರ್ಮೇಶನ್ ಆಗುತ್ತೆ ಅಥವಾ 10 to 20 ಮೆಂಬರ್ಸ್ ಇದಾರೆ ಅಂತ ಹೇಳಿದ್ರೆ ಫಾರ್ಮೇಶನ್ ಮಾಡೋದಕ್ಕೂ ಸಹ ಯಾರನ್ನ ಸಹ ಅಥವಾ ಯಾರನ್ನಾದ್ರೂ ಅವರನ್ನು ಹಾಕೊಳ್ಳೋದಕ್ಕೆ ಆಗೋದಿಲ್ಲ. ದರ್ ಇಸ್ ಸಮ್ ಪ್ರಿಕಾಷನ್ಸ್ ಟು ಬಿ ಟೇಕನ್ ಬಿಫೋರ್ ಫಾರ್ಮಿಂಗ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫಾರ್ಮೇಶನ್ ಮಾಡೋದಕ್ಕಿಂತ ಮುಂಚೆ ಕಾಮನ್ ಗೋಲ್, ದಟ್ ಈಸ್ ಅ ಕ್ಲಿಯರ್ ಆಬ್ಜೆಕ್ಟಿವ್ ಇರಬೇಕಾಗುತ್ತೆ. ದಟ್ ಈಸ್ ಈಚ್ ಅಂಡ್ ಎವರಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೆಂಬರ್ಸ್ ಪರ್ಪಸ್ ಏನು, ಅವರ ಗೋಲ್ಸ್ ಏನು, ಎಕ್ಸ್ಪೆಕ್ಟೇಷನ್ಸ್ ಏನು ಅನ್ನೋದನ್ನ ಡಿಫೈನ್ ಮಾಡ್ಕೋಬೇಕು. ಅಂಡ್ ಹೋಮೋಜಿನಿಯಸ್ ಮೆಂಬರ್ಶಿಪ್, ಸಿಮಿಲರ್, ಹೋಮೋಜಿನಿಯಸ್, ಹೆಟ್ರೋಜಿನಿಯಸ್. ಹೋಮೋಜಿನಿಯಸ್ ಅಂತ ಹೇಳಿದ್ರೆ ಒಂದೇ ತರ ಥಿಂಕ್ ಮಾಡೋರು, ಹೆಟ್ರೋಜಿನಿಯಸ್ ಅಂತ ಹೇಳಿದ್ರೆ ಬೇರೆ ಬೇರೆ ತರ ಥಿಂಕ್ ಮಾಡೋರು. ಆ ರೀತಿನಲ್ಲಿ ಹೋಮೋಜಿನಿಯಸ್ ಮೆಂಬರ್ಶಿಪ್ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಟು ಫಾರ್ಮ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಅಂಡ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್, ಮತ್ತೆ ಅವರ ಇಂಟ್ರೆಸ್ಟ್ ಏನು, ಅವರ ಸಿಮಿಲರ್ ನೀಡ್ಸ್ ಏನು ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಅಂದ್ರೆ ಹೋಮೋಜಿನಿಯಸ್, ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್, ಇಂಟ್ರೆಸ್ಟ್ ಮತ್ತೆ ನೀಡ್ಸ್ ಏನು ಅಂತ ಹೇಳ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಅಂಡ್ ವ್ಯಾಲಂಟರಿ ಪಾರ್ಟಿಸಿಪೇಷನ್, ಎನ್ಶೂರ್ ದ ಮೆಂಬರ್ಸ್ ಜಾಯಿನ್ ವಿಲ್ಲಿಂಗ್ಲಿ ವಿತೌಟ್ ಕೋಯರ್ಷನ್ ವಿತ್
ಆರ್ ಪ್ರೆಷರ್ ಅಂತ ಹೇಳ್ತೀವಿ. ಇನ್ನೊಬ್ಬರ ಬಲವಂತದಿಂದ, ಇನ್ನೊಬ್ಬರ ಪ್ರೆಷರ್ ಇಂದ, ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ಅನ್ಡಿಸರ್ವ್ಡ್ ಪೀಪಲ್ ಇಂದ ಹಸ್ಬೆಂಡ್ಸ್ ಬಂದ್ಬಿಟ್ಟು ಆಲ್ಕೋಹಾಲಿಕ್ ಕನ್ಸಂಪ್ಷನ್ಸ್ ಇರುತ್ತೆ. ಅವರ ಮುಖಾಂತರ ವೈಫ್ಸ್ ಬಂದ್ಬಿಟ್ಟು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ ಸೇರಿ ಲೋನ್ಸ್ ನ ತಗೊಂಡು ಮತ್ತೆ ರೀಪೇಮೆಂಟ್ ಮಾಡಕ್ ಆಗದಿರ ಸೂಸೈಡ್ಸ್ ನ ಅಟೆಂಪ್ಟ್ ಮಾಡೋದು, ಈ ತರದೆಲ್ಲ ನಡೀತಾ ಇರುತ್ತೆ. ಸೊ ದೇರ್ ಫಾರ್ ವ್ಯಾಲಂಟರಿ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಫಾರ್ಮ್ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಅವರ ವಿಲ್ಲಿಂಗ್ನೆಸ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅದ್ರ ಬೇಸ್ ಮೇಲೆ ನಾವು ಪಾರ್ಟಿಸಿಪೇಷನ್ ಅಥವಾ ವ್ಯಾಲಂಟರಿ ಪಾರ್ಟಿಸಿಪೇಷನ್ ತಿಳ್ಕೊಬೇಕಾಗತ್ತೆ. ಅಂಡ್ ಸ್ಟ್ರಾಂಗ್ ಲೀಡರ್ಶಿಪ್, ದಟ್ ಈಸ್ ಐಡೆಂಟಿಫೈ ಅಂಡ್ ಡೆವಲಪ್ ದ ಕೇಪಬಲ್ ಲೀಡರ್ಸ್ ವಿತ್ ಇನ್ ದ ಗ್ರೂಪ್. ಸಮ್ ಲೀಡರ್ಶಿಪ್ ಆಕ್ಟಿವಿಟೀಸ್ ನ ಮಾಡೋದ್ರ ಮುಖಾಂತರ ಯಾರ ಲೀಡರ್ ಆದ್ರೆ ಈ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕರೆಕ್ಟ್ ಆಗಿ ಮ್ಯಾನೇಜ್ ಆಗಬಹುದು ಅನ್ನೋದನ್ನ ನಾವು ಡಿಸೈಡ್ ಮಾಡಿಕೊಂಡು ಲೀಡರ್ಶಿಪ್ ನ ತಗೋಬಹುದಾಗುತ್ತೆ. ಸಮ್ ಟ್ರಾನ್ಸ್ಪರೆನ್ಸಿ ಆರ್ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್. ಸೊ ಗವರ್ನೆನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಯಾವ ರೀತಿನಲ್ಲಿ ಇರ್ಬೇಕಂತಂದ್ರೆ ಎಸ್ಟಾಬ್ಲಿಷ್ ದ ಕ್ಲಿಯರ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್, ರೋಲ್ಸ್ ಅಂಡ್ ಅಡ್ವಾನ್ಸಸ್ ಅಥವಾ ರೋಲ್ಸ್ ಮತ್ತೆ ರೆಸ್ಪಾನ್ಸಿಬಿಲಿಟೀಸ್. ಸೊ ಇನ್ನು ಆ ಗ್ರೂಪ್ ಅಲ್ಲಿ ಆ ಲೀಡರ್ ಡಾಮಿನೇಟ್ ಮಾಡೋಂಗಿಲ್ಲ. ಸೊ ಅವ್ರು ಹೇಳಿದ್ದೇ ನಡಿಬೇಕು ಅಂತ ಗ್ರೂಪ್ ಡಿಸಿಷನ್ಸ್ ಮುಖಾಂತರ ಸಮ್ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ಮುಖಾಂತರ ಎಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡೋದಕ್ಕೆ ಆಗುತ್ತೋ ಕಂಪ್ಲೀಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮುಖಾಂತರ ಅದನ್ನ ಮ್ಯಾನೇಜ್ ಮಾಡೋ ಎಬಿಲಿಟಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಲೀಡರ್ಶಿಪ್ ನ ಅಥವಾ ಲೀಡರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಟ್ರಾನ್ಸ್ಪರೆಂಟ್ ಆಗಿ ಇರಬೇಕಾಗುತ್ತೆ ಡಿಸಿಷನ್ಸ್ ಗಳಲ್ಲಿ. ಓಕೆ, ಒಬ್ಬರಿಗೆ ಫೇವರ್ ಆಗಿ ಡಿಸಿಷನ್ಸ್ ತಗೊಳ್ಳೋದು ಅದು ಅರ್ಥ ಇರೋದಿಲ್ಲ ಆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗೆ, ಕರೆಕ್ಟ್ ಅಲ್ವಾ? ಸೊ ಅಂಡ್ ಸಿಮಿಲರ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ, ದಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ದಟ್ ಈಸ್ ಸೆಟ್ ಅಪ್ ದ ರೋಬಸ್ಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂಡ್ ಇನ್ಕ್ಲೂಡಿಂಗ್ ದ ಸೇವಿಂಗ್ಸ್, ಕ್ರೆಡಿಟ್ ಮತ್ತೆ ಅಕೌಂಟಿಂಗ್. ಲೋನ್ಸ್ ನ ತಗೊಳ್ತಾರೆ ಅಂತ ಹೇಳಿದ್ರೆ ಯಾವ ರೀತಿನಲ್ಲಿ ಸೇವಿಂಗ್ಸ್ ನ ಮಾಡಬೇಕು, ಯಾವ ರೀತಿನಲ್ಲಿ ಆ ಫೈನಾನ್ಸ್ ನ ಮ್ಯಾನೇಜ್ ಮಾಡಬೇಕು, ಯಾವ ರೀತಿನಲ್ಲಿ ಕ್ರೆಡಿಟ್ ನ ರೀಪೇಮೆಂಟ್ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ನಾವು ಕಲಿತಾ ಬರಬೇಕಾಗುತ್ತೆ. ಅಂದ್ರೆ ದಟ್ ಮೀನ್ಸ್ ದ ವೇರಿಯಸ್ ಏಜೆನ್ಸೀಸ್ ಅಂಡ್ ಅಥಾರಿಟೀಸ್ ವಿಲ್ ಬಿ ಗೋಯಿಂಗ್ ಟು ಗಿವ್ ದ ಸ್ಪೆಷಲೈಸ್ಡ್ ಟ್ರೈನಿಂಗ್ಸ್ ಅಂಡ್ ಸ್ಕಿಲ್ಸ್ ಫಾರ್ ದ ಸೋಷಿಯಲ್ self-help groups for their development to impart the knowledge of the financial management and the savings and the credit ಮ್ಯಾನೇಜ್ಮೆಂಟ್ ಯಾವ ರೀತಿನಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂಡ್ ರೆಗ್ಯುಲರ್ ಮೀಟಿಂಗ್ಸ್, ಪ್ರಿಕಾಷನ್ ಅಲ್ಲಿ ರೆಗ್ಯುಲರ್ ಮೀಟಿಂಗ್ ಮಾಡದೇ ಇದ್ರೆ ಕಂಪ್ಲೀಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅವ್ರನ್ನ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ಈಗ ಲೋನ್ಸ್ ಒಬ್ರು ಗ್ರೂಪ್ ಮೆಂಬರ್ ಅಲ್ಲಿ ಪೇ ಮಾಡ್ತಿಲ್ಲ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕಂಡಕ್ಟ್ ದ ಮೀಟಿಂಗ್ ಅಂಡ್ ಡಿಸ್ಕಸ್ ದ ಇಶ್ಯೂ ವೈ ದೇ ಆರ್ ನಾಟ್ ಗೋಯಿಂಗ್ ಟು ಪೇ ದ ಲೋನ್ಸ್ ವಿತ್ ದ ಇಂಟ್ರೆಸ್ಟ್ ರೇಟ್ ಅಂತ ಡಿಸ್ಕಸ್ ಮಾಡಬೇಕು. ಏನಾದ್ರು ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗುತ್ತೆ. ಸೊ ಮೀಟಿಂಗ್ ಕಂಡಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸಾಧ್ಯ ಆಗೋದಿಲ್ಲ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಿಕಾಷನ್. ಸೊ ಫಾರ್ಮೇಶನ್ ಗಿಂತ ಮುಂಚೆ, ಫಾರ್ಮೇಶನ್ ಆದ್ಮೇಲೂ ಸಹ ರೆಗ್ಯುಲರ್ ಮೀಟಿಂಗ್ಸ್ ನ ನಾವು ಕಂಡಕ್ಟ್ ಮಾಡಬೇಕಾಗತ್ತೆ. ಸಿ ಶೆಡ್ಯೂಲ್ here the schedule regular meetings to maintain the communication and momentum ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅಂದ್ರೆ ರೆಗ್ಯುಲರ್ ಮೀಟಿಂಗ್ ನ ಹೈಯರ್ ಅದು ಏನಾದ್ರು ಇಶ್ಯೂಸ್ ನ ನಾವು ಅದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ರೆಗ್ಯುಲರ್ ಮೀಟಿಂಗ್ಸ್ ನ ನಾವು ಕಂಡಕ್ಟ್ ಮಾಡಿ ಹೈಯರ್ ಅಥಾರಿಟೀಸ್, ಚೇರ್ ಪರ್ಸನ್ ಈ ತರ ನಾವು ಕಮ್ಯುನಿಕೇಟ್ ಮಾಡೋದ್ರಿಂದ ಇಶ್ಯೂ ಸಾಲ್ವ್ ಆಗುತ್ತೆ ಅಂತ ಹೇಳಿದ್ರೆ ಮೀಟಿಂಗ್ಸ್ ನ ನಾವು ಕಂಪ್ಲೀಟ್ ಆಗಿ ಮಾಡಬೇಕಾಗತ್ತೆ. ಅಂಡ್ ಸೋಷಿಯಲ್ ಕೋಹೆಷನ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಫಿಟ್ನೆಸ್, ಎಬಿಲಿಟಿ ಆಫ್ ಫಿಟ್ನೆಸ್ ಅಂತ ನಾವು ಕರಿತೀವಿ. ಫಾಸ್ಟರ್ ಎ ಸೆನ್ಸ್ ಆಫ್ ಯೂನಿಟಿ ಅಂಡ್ ಸೋಷಿಯಲ್ ಕೋಹೆಷನ್ ಅಮಾಂಗ್ ದ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ದಟ್ ಈಸ್ ಫಾಸ್ಟರ್ ಎ ಸೆನ್ಸ್ ಆಫ್ ಯೂನಿಟಿ ಅಂಡ್ ಸೋಷಿಯಲ್ ಕೋಹೆಷನ್ ಅಮಾಂಗ್ ದ ಮೆಂಬರ್ಸ್ ಅಂತ ಹೇಳಿದ್ರೆ ಅವರ ಒಂದು ರೀಪೇಮೆಂಟ್ ಅಂಡ್ ಎಬಿಲಿಟಿ ಆಫ್ ಸ್ಟೇಯಿಂಗ್ ಫಿಟ್ ಆಲ್ವೇಸ್, ಅಂದ್ರೆ ವೆಲ್ ಬೀಯಿಂಗ್. ಸೊ ಹೆಲ್ತ್ ಅಂಡ್ ವೆಲ್ತ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಆ ಒಂದು ಸ್ಟೇಟಸ್ ಯಾವ ರೀತಿನಲ್ಲಿ ಇದೆ ಅವ್ರದ್ದು, ಸೊ ರೀಪೇಮೆಂಟ್ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡೋದಕ್ಕೆ ನಾವು ಪ್ರಿಕಾಷನ್ಸ್ ನಾವು ತಗೋಬೇಕಾಗತ್ತೆ. ಅಂಡ್ ಎಕ್ಸ್ಟರ್ನಲ್ ಸಪೋರ್ಟ್, ದಟ್ ಈಸ್ ಎಸ್ಟಾಬ್ಲಿಷ್ ದ ಲಿಂಕೇಜಸ್ ವಿತ್ ದ ಎಕ್ಸ್ಟರ್ನಲ್ ಏಜೆನ್ಸೀಸ್ ಅಂಡ್ NGOs ಅಂಡ್ ಗವರ್ನಮೆಂಟ್ ಅಂಡ್ ಆರ್ಗನೈಸೇಷನ್ಸ್ ಫಾರ್ ಸಪೋರ್ಟ್ ದಿ ರಿಸೋರ್ಸಸ್. ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫಾರ್ಮೇಶನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಅವ್ರಿಗೆ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಸಿಗಬೇಕು ಅಂತಂದ್ರೆ ವಿ ಹ್ಯಾವ್ ಟು ಟೇಕ್, ದಟ್ ಈಸ್ ದ ಪ್ರಿಕಾಷನ್. ಎಕ್ಸ್ಟರ್ನಲ್ ಏಜೆನ್ಸೀಸ್ ಯಾವ ಏಜೆನ್ಸೀಸ್ ಬಂದ್ರು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಮುಂದೆ ಬರುತ್ತೆ, ಅಥವಾ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ಸ್ ಯಾವ್ದು ಮುಂದೆ ಬರುತ್ತೆ, ಯಾವ್ದನ್ನ ಲಿಂಕೇಜ್ ಮಾಡಬಹುದು, ಅಥವಾ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಸ್ಕೀಮ್ಸ್ ಮತ್ತೆ ಯಾವ ರೀತಿನಲ್ಲಿ ಅವರಿಗೆ ಸ್ಕಿಲ್ಸ್ ನ ಡೆವಲಪ್ಮೆಂಟ್ ಮಾಡಬಹುದು ಅನ್ನೋದನ್ನ ನಾವು ಪ್ರಿಕಾಷನ್ಸ್ ನ ತಗೋಬೇಕಾಗತ್ತೆ. ಅಂಡ್ ಫೈನಲಿ ಮಾನಿಟರಿಂಗ್ ಅಂಡ್ ಇವ್ಯಾಲ್ಯೂಟಿಂಗ್, ದಟ್ ಈಸ್ ರೆಗ್ಯುಲರ್ ಮಾನಿಟರಿಂಗ್ ಪ್ರೋಗ್ರೆಸ್ ಅಂಡ್ ಐಡೆಂಟಿಫೈ ದ ಚಾಲೆಂಜಸ್ ಅಂಡ್ ಆಲ್ಸೋ ಇವ್ಯಾಲ್ಯೂಯೇಟ್ ದ ಇಂಪ್ಯಾಕ್ಟ್. ಯಾವ ರೀತಿನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಏನ್ ಚಾಲೆಂಜಸ್ ಫೇಸ್ ಮಾಡಬಹುದು ಫಾರ್ಮೇಶನ್ ಆಗಿದ್ದ ಆದ್ಮೇಲೆ ಯಾವ ರೀತಿನಲ್ಲಿ ಅವರ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಗೆ ಸಹಾಯ ಮಾಡಬಹುದು ಅನ್ನೋದನ್ನ ಈ ರೀತಿನಲ್ಲಿ ನಾವು ಪ್ರಿಕಾಷನ್ಸ್ ತಗೊಂಡಿದ್ದೆ ಆದ್ರೆ ಸೋಷಿಯಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ನಾವು ಸಕ್ಸಸ್ ಆಗಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ಫೈನಲಿ
So write down the notes and a very, very important concept. So list out the points. ಓಕೆ, ಸೊ ಈ ಒಂದು ಚಾಪ್ಟರ್ಸ್ ಗಳಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಫೋರ್ತ್ ಮಾಡ್ಯೂಲ್. ಸೊ ಈ ಒಂದು ಫೋರ್ತ್ ಮಾಡ್ಯೂಲ್ ನ ಡಿಸ್ಕಷನ್ ಮಾಡಿದ್ವಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ನೀಡ್ ಟು ಡಿಸ್ಕಸ್ ದ ಲಾಸ್ಟ್ ಮಾಡ್ಯೂಲ್ ಆಫ್ ಮೈಕ್ರೋ ಫೈನಾನ್ಸ್. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.